परमगुरुभ्यो नमः। श्रीमदानन्दतीर्थभगवत्पादाचार्य गुरुभ्यो नमः। हरिः ओम्। वेदव्यासगुणावास विद्याधीश सतं वश मां निराशं गतक्लेशं कुर्वनाशं हरेनिशं व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। आचार्यः पवनोऽस्माकम् आचार्याणि च भारती देवो नारायणश्रीशः देवी मङ्गलदेवता पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ते गुरुन् मम। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। अनवद्यात्मचारित्र्यं वादिभद्योतभास्करं विद्यामान्यगुरुं वन्दे विद्याविद्योतभास्वरं। बाल्यप्रभृतिमूढात्मा जनो येन सुशिक्षितः विश्वेशतीर्थगुरवे नमस्तस्मै दयालवे। श्रीगुरुभ्यो नमः। नमो भगवते तुभ्यं वासुदेवाय धीमहि प्रद्युम्नाय निरुद्धाय नमः संकर्षणाय च। भुजगभोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्धृत्य विज्ञानमुद्रं भज भजानन्तमित्यालपन्तं भवदवोष्णेन तातप्यमानान् भुवि परं नाथमप्रेक्ष्यमाणान् भुवनमन्येन जन्येन दोष्णा भवतु भीरम्मेति नः सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधम्। जलज्येष्ठनिभाकारं जगदीशपराश्रयं जगदीतलविख्यातं जगन्नाथगुरुं भजे। हरिकथामृतधार गुरुಗಳ ಕರುಣನಿಂದಾಪನಿತಬೇಳುವೆ ಪರಮ ಭಗವದ್ಭಕ್ತರುದನಾದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರ ಬಿಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿ ಪುಜಮಗೆ ಮಂಗಲವ. ಪಾಕಶಾಸನ ಮುಖ್ಯ ಸಕಲ ದಿವೌಕಸರಿಗಭಿನಮಿಪೆ ಋಷಿಗಳಿಗೆ ಏಕಚಿತ್ತದಿ ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ ಆ ಕಮಲನಾಭಾದಿಯತಿಗಳ ನೀಕಕಾನಮಿಸುವೆನು ಬಿಡದೆ ರಮಾಕಲತ್ರನದಾಸ ವರ್ಗಕ್ಕೆ ನಮಿಪೆ ನನ ಭರತ. ಶ್ರೀಮತಾಂಬರ ಶ್ರೀಪತೆ ಸತ್ಕಾಮಿತ ಪ್ರದ ಸೌಮ್ಯ ತ್ರಿಕುಬ್ಧಾಮ ತ್ರಿಜತುಷ್ಪಾದ ಪಾವನ ಚರಿತ ಚಾರುವಂಗ ಗೋಮತಿ ಪ್ರಿಯ ಗೌಣ ಗುರುತಮ ಸಾಮಗ ಜನಲೋಲ ಸರ್ವಸ್ವಾಮಿ ಮಮ ಕುಲದೈವ ಸಂತೈಸುವುದು ಸಜ್ಜನರ. ಬುಧೈರಪಿ ಸುದುರ್ಬೋಧೆ ಗ್ರಂಥೆ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಃ ಕಣಾಃ. ಶ್ರೀಹರಯೇ ನಮಃ. ಓಂ. ಭಗವಂತನ ನಾಮಕವಾದ ಶುಂಶುಮಾರ ರೂಪದಿಂದ ನಿಯಂತ್ರಿತವಾಗಿರತಕ್ಕಂತಹ ಕಾಲದ ಪರಿಭ್ರಮಣದಲ್ಲಿ ಪಿತೃಗಳ ಉಪಾಸನೆಗೆ ಒಟ್ಟು 96 ದಿನಗಳ ಕಾಲವನ್ನು ಶಾಸ್ತ್ರ ಹೇಳಿ, ಕಾಲಶ್ರಾದ್ದದ 2 ದಿನಗಳನ್ನು ಬಿಟ್ಟು ಉಳಿದ ಅವಧಿಯಲ್ಲಿ 96 ದಿನಗಳು, ಒಟ್ಟು ಹೇಳಬೇಕು ಅಂದರೆ 98 ದಿವಸ ಪಿತೃಗಳ ಉಪಾಸನೆಗೆ ಅವಕಾಶ. ಷಣ್ಣವತಿ ಶ್ರಾದ್ದ ಅಂತ ಕರೆಯುತ್ತಾರೆ. ಷಣ್ಣವತಿ ಅಂದರೆ 96 ದಿವಸ. ಯಾವುದು 96 ದಿವಸ ಅಂತ
ಅದನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಮನ್ವಾದೌಚ ಯುಗಾದೌಚ ಅಮಾ ಸಂಕ್ರಾಂತಿ ವೈಧೃತಿ ಪಕ್ಷಾಷ್ಟಕಾಹ ವ್ಯತೀಪಾತೆ ಷಾಣ್ಣವತ್ಯಂ ವಿಧೀಯತೆ ಅಂತ ಪ್ರಮಾಣವಾಕ್ಯ. 14 ಮನ್ವಾದಿಗಳು, 14 ಮನ್ವಂತರಗಳು. ಒಂದೊಂದು ಮನ್ವಂತರದ ಆರಂಭದ ದಿವಸ ಪಂಚಾಂಗಗಳಲ್ಲಿ ಅದೆಲ್ಲ ಉಲ್ಲೇಖ ಇರ್ತದೆ. ನಾವು ಅದನ್ನ ಗಮನಿಸ್ಕೊಳ್ಬೇಕು. ಅದಕ್ಕೆ ಪ್ರತಿನಿತ್ಯದಲ್ಲೂ ಪಂಚಾಂಗ ನೋಡಬೇಕು ಅಂತ ನಮ್ಮ ಸಂಪ್ರದಾಯ. ಈಗ ಯುಗಾದಿ ದಿವಸ ಪಂಚಾಂಗ ಶ್ರವಣ ಮಾಡಿದರೆ ಮುಂದಿನ ವರ್ಷಕ್ಕೆ ಪಂಚಾಂಗ ಅಂತ ಲೆಕ್ಕ ಇದೆ. ಹಾಗಲ್ಲ, ಪ್ರತಿನಿತ್ಯದಲ್ಲೂ ಪ್ರಾತಃ ಕಾಲದಲ್ಲಿ ಪಂಚಾಂಗವನ್ನ ನೋಡಬೇಕು. ಪಂಚಾಂಗ ಅಂದ್ರೆ 5 ಹಂತಗಳು ಅಂತ ಅರ್ಥ. ಪ್ರತಿನಿತ್ಯದಲ್ಲಿ ಬದಲಾಗುವ 5 ಅಂಶ. ಕೆಲವು ನಿತ್ಯ ಬದಲಾಗೋಲ್ಲ, ಮಾಸ ನಿತ್ಯ ಬದಲಾಗೋದಿಲ್ಲ, ಋತು ನಿತ್ಯ ಬದಲಾಗೋದಿಲ್ಲ, ಅಯನ ನಿತ್ಯ ಬದಲಾಗೋಲ್ಲ, ಸಂವತ್ಸರ ವರ್ಷಕ್ಕೊಂದೇ ಸಲ ಬದಲಾಗೋದು. ಆದರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ 5 ನಿತ್ಯದಲ್ಲಿ ಬದಲಾವಣೆ ಹೊಂದುವಂಥದ್ದು. ಅದರ ಪರಿಜ್ಞಾನ ನಮಗಿರಬೇಕು. ಅದರ ಜೊತೆಗೆ ಅನೇಕ ಪರ್ವಕಾಲಗಳ ಪರಿಚಯ ಆಗಬೇಕಾಗತ್ತೆ. ಅದಕ್ಕೋಸ್ಕರ ಸಂಕ್ರಮಣ, ದರ್ಶ ಅಂತಂದರೆ ಅಮಾವಾಸ್ಯೆಯ ಆಚರಣೆ. ಅಮಾವಾಸ್ಯೆಯ ಆಚರಣೆ ಕೆಲವೊಮ್ಮೆ ಚತುರ್ದಶಿಗೆ ಆಗ್ತದೆ. ಅದನ್ನು ದರ್ಶ ಅಂತ ಕರೀತೇವೆ. ದರ್ಶ ಪೌರ್ಣಮಾಸ ಇವುಗಳ ಪರಿಚಯ ಬೇಕು. ಹಾಗೆ ಮನ್ವಾದಿಗಳ ಪರಿಚಯ ಇರಬೇಕು, ಯುಗಾದಿಗಳ ಪರಿಚಯ ಇರಬೇಕು. ಬಹಳ ಸ್ವಾರಸ್ಯ ಇದೆ. ನಾವು ಯುಗಾದಿ ಆಚರಣೆ ಮಾಡ್ತೇವೆ, ಕಲಿಯುಗಾದಿ ಅಂತ. ಕಲಿಯುಗಾದಿ ಅಲ್ಲ, ಸಂವತ್ಸರಾದಿ ಅಷ್ಟೇನೆ. ಕಲಿಯುಗ ಆರಂಭ ಆಗಿದ್ದು ಯಾವತ್ತು ಗೊತ್ತೋ? ಪಕ್ಷ ಮಾಸದ ತ್ರಯೋದಶಿ ದಿವಸ, ಕಲಿಯುಗದ ಮೊದಲನೇ ದಿವಸ ಅದು. ಆದರೆ ಸಂವತ್ಸರ ವತ್ಸರಾದವು ಅಂತ ಉಲ್ಲೇಖ ಇದೆ. ಹಾಗೆ ಅಕ್ಷಯ ತೃತೀಯ ಕೃತಯುಗದ ಆರಂಭದ ದಿವಸ. ಪಂಚಾಂಗದಲ್ಲಿ ಅವುಗಳನ್ನೆಲ್ಲ ಉಲ್ಲೇಖ ಮಾಡಿರ್ತಾರೆ, ಗಮನಿಸ್ಕೊಳ್ಬೇಕು. 14 ಮನ್ವಾದಿಗಳು, 12 ಸಂಕ್ರಮಣ, 4 ಯುಗಾದಿ, 12 ಅಮಾವಾಸ್ಯೆ, ಹಾಗೆ ವೈಧೃತಿ ವ್ಯತಿಪಾತಗಳು, ಪಕ್ಷಾಷ್ಟಕ ಅಂತ ಕರೀತಾರೆ. ಮಾರ್ಗಶಿರ ಪುಷ್ಯ ಮಾಘ ಮಾಸಗಳ ಕೃಷ್ಣ ಪಕ್ಷದ ಅಷ್ಟಮಿ, ಅದರ ಹಿಂದು ಮುಂದಿನ ದಿನಗಳು. ಅವುಗಳನ್ನು ತಿಸ್ರಾಷ್ಟಕ ಅಂತಲೂ ಕರೆದದ್ದುಂಟು, ಪಕ್ಷಾಷ್ಟಕ ಅಂತಲೂ ಕರೆದದ್ದುಂಟು. ಈ ಎಲ್ಲ ಸೇರಿದರೆ 96 ದಿವಸ ಆಗ್ತದೆ. ಆದರೆ ಇದರಲ್ಲಿ ಮತ್ತೊಂದು ಸೂಕ್ಷ್ಮ ಇದೆ. ವೈಧೃತಿ ವ್ಯತಿಪಾತಗಳು ಮಹಾಲಯದಲ್ಲಿ ಬಂದಾಗ, ಮಹಾಲಯದ 15 ದಿವಸವು 96ರಲ್ಲಿ ಸೇರಿದ್ದು. ಒಂದೇ ದಿವಸ 2ರ ಆಚರಣೆ ಉಂಟೋ? ಇಲ್ಲ. ಮತ್ತೆ ಹೇಗೆ ಲೆಕ್ಕ ಹಾಕುದು? ಯೋಗಗಳು 27. ಹಾಗಾಗಿ ವೈಧೃತಿ ವ್ಯತಿಪಾತಗಳು ಮಾಸಕ್ಕೆ 1ರ ಲೆಕ್ಕದಲ್ಲಿ ಬರುವುದಿಲ್ಲ. ಕೆಲವೊಮ್ಮೆ ಒಂದೇ ಮಾಸದಲ್ಲಿ 2 ಬರುತ್ತದೆ. ಹಾಗಾಗಿ ಪಕ್ಷ ಮಾಸದಲ್ಲಾದ ವ್ಯತ್ಯಾಸಕ್ಕೆ ಅಲ್ಲಿ ಸರಿಪಡಿಸಲಿಕ್ಕೆ ಅವಕಾಶ. ಹಾಗಾಗಿ ಒಟ್ಟು 96 ದಿನಗಳಲ್ಲಿ ಪಿತೃಗಳಿಗೆ ತರ್ಪಣ ಕೊಡಲಿಕ್ಕಿದೆ. ಅದನ್ನ ಷಣ್ಣವತಿ ಶ್ರಾದ್ದ ಅಂತ ಕರೀತಾರೆ. ಈ ಷಣ್ಣವತಿ ಸಂಖ್ಯೆಯಿಂದ, ಷಣ್ಣವತಿ ಅಂದ್ರೆ 96 ಅಂತ ಅರ್ಥ. 96 ರೂಪದಿಂದ ಪಿತೃಗಳಲ್ಲಿ ಕರ್ಮದಲ್ಲಿದ್ದು ಅನುಗ್ರಹ ಮಾಡುವ ಭಗವಂತನ ಪ್ರೀತ್ಯರ್ಥವಾಗಿ 96 ದಿನದಲ್ಲಿ ಶ್ರಾದ್ದ ಮಾಡುವ. ಈ ಶ್ರಾದ್ದ ಪಿತೃಗಳ ಪ್ರೀತ್ಯರ್ಥವಾಗಿ ನಡೆಸುವಂಥದ್ದು ಅಂತ ಹೇಳ್ತೇವೆ. ಪಿತೃಗಳು ಅಂದ್ರೆ ಯಾರು? ಇದರ ಬಗ್ಗೆ ನಮಗೆಲ್ಲಿ ವಿವರಣೆ ಸಿಗ್ತದೆ? ಈ ವಿಷಯ ಯಾರು ಹೇಳಿದ್ರು, ಯಾರಿಗೆ ಹೇಳಿದ್ರು, ಯಾವ ಸಂದರ್ಭದಲ್ಲಿ ಹೇಳಿದ್ರು? ಎಲ್ಲ ಅಂಶ
ಹರಿವಂಶ ಪರ್ವದಲ್ಲಿ ವಿಸ್ತಾರವಾಗಿದೆ. ಒಟ್ಟು 5 ಅಧ್ಯಾಯಗಳಿವೆ. ಹರಿವಂಶದಲ್ಲಿ 3 ಭಾಗ: ಹರಿವಂಶ ಪರ್ವ, ವಿಷ್ಣು ಪರ್ವ, ಭವಿಷ್ಯತ್ ಪರ್ವ. ಅದರಲ್ಲಿ ಮೊದಲನೆಯ ಭಾಗವೇ ಹರಿವಂಶ ಪರ್ವ. ಅದರ 16, 17, 18, 19 ಮತ್ತು 20ನೇ ಅಧ್ಯಾಯಗಳಲ್ಲಿ ಪಿತೃಕಲ್ಪದ ವಿಚಾರ ವಿಸ್ತಾರವಾಗಿ ಬಂದಿದೆ. ಜನಮೇಜಯನ ಪ್ರಶ್ನೆ ವೈಶಂಪಾಯನರಿಗೆ ದೇವತೆಗಳ ಪರಿಚಯ ಮಾಡಿಕೊಡುವಾಗ ಜನಮೇಜಯ ಕೇಳಿದ, ಪಿತೃದೇವತೆಗಳು ಅಂತಂತೇವೆ. ಸಂದರ್ಭ ಬಂದದ್ದು ಧರ್ಮ ಪ್ರಜಾಪತಿಯ ಪತ್ನಿಯರಿಂದ ಹುಟ್ಟಿದಂತಹ ಸಂತತಿಯನ್ನ ಹೇಳ್ತಾ, ದಕ್ಷನ ಮಕ್ಕಳಲ್ಲೊಬ್ಬಳು ವಿಶ್ವ, ಅವಳು ಧರ್ಮನ ಪತ್ನಿ, ಅವಳಿಂದ ಹುಟ್ಟಿದವರು ವಿಶ್ವೇ ದೇವತೆಗಳು ಅಂತಂದ್ರು. ವಿಶ್ವೇ ದೇವಾಸ್ತು ವಿಶ್ವಾಯಾಹ. ವಿಶ್ವೇ ದೇವತೆಗಳ ಪ್ರಸ್ತಾಪ ಬಂದಾಗ ಜೊತೆಗೆ ಪಿತೃಗಳ ಪ್ರಸ್ತಾಪ ಬಂತು. ಆಗ ಈ ಪಿತೃಗಳು ಅಂದ್ರೆ ಯಾರು ಅಂತ ಜನಮೇಜಯ. ಅದಕ್ಕೆ ಪಿತೃಗಳ ವಿಚಾರ ಹಿಂದೆ ಭೀಷ್ಮರು ಕೇಳಿದ್ರಪ್ಪ. ಅವರಿಗೆ ಮಾರ್ಕಾಂಡೇಯರು ಹೇಳಿದ್ರು, ಅದನ್ನೇ ಹೇಳುತ್ತೇನೆ. ಮತ್ತೆ ನಾವೇನೋ ಇಮ್ಯಾಜಿನೇಷನ್ ಮಾಡ್ಕೊಂಡು ಹೇಳಿದ್ದಲ್ಲ, ಇದಕ್ಕೆ ಸ್ಪಷ್ಟ ಪ್ರಮಾಣ ಹಿಂದಿದೆ. ಭೀಷ್ಮರು ಯಾಕೆ ಕೇಳಿದ್ರು? ಅದಕ್ಕೆ ಕಥೆಯನ್ನ ಹೇಳಿದ್ರು ವೈಶಂಪಾಯನ. ಆ ಕಥೆಯೇ ನಾವು ದರ್ಭೆಯ ಮೇಲೆ ಪಿಂಡ ಇಡಬೇಕು ಅನ್ನೋದಕ್ಕೆ ಪ್ರಮಾಣ. ಭೂಮಿಯನ್ನು ಸೀಳಿಕೊಂಡು ಶಂತನುವಿನ ಕೈ ಮೇಲೆ ಬಂತು. ಆಗ ಕೈಯಲ್ಲಿ ಪಿಂಡ ಇಡಬೇಕೋ ಶಾಸ್ತ್ರೋಕ್ತ ಕ್ರಮದಲ್ಲಿ ದರ್ಭೆಯ ಮೇಲಿಡಬೇಕು ಅಂತ ಜಿಜ್ಞಾಸೆ ಬಂತು. ತೀರ್ಮಾನ ಮಾಡಿದಂತೆ ಭೀಷ್ಮರು, ಶಾಸ್ತ್ರ ಹೇಳಿದ್ದೇ ಪ್ರಮಾಣ, ಉಳಿದದ್ದು ಬೇಕಾದಿರಲಿ, ಅದನ್ನು ನಾವು ಬದಲಾಯಿಸೋ ಹಂಗಿಲ್ಲ. ಯಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಚಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂಗತಿ. ಗೀತೆಯ ಸ್ಪಷ್ಟ ವಾಕ್ಯ ಉಂಟು, ಪರಮಾತ್ಮ ಹೇಳಿದ್ದು, ಮತ್ತಾರು ಹೇಳಿದ್ದಲ್ಲ. ಶಾಸ್ತ್ರ ನಿಯಮ ಬಿಟ್ಟು ತನ್ನಿಷ್ಟ ಬಂದಂತೆ ಕರ್ಮಾಚರಣೆ ಮಾಡಿದರೆ ಅವನಿಗೆ ಸಿದ್ಧಿಯೂ ಇಲ್ಲ, ಉತ್ತಮ ಲೋಕವೂ ಇಲ್ಲ. ಹಾಗಾಗಿ ಏನೇ ಮಾಡೋದಿರಲಿ ಬಿಡೋದಿರಲಿ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ಅಕಾರ್ಯವು ವ್ಯವಸ್ಥಿತವು. ಶಾಸ್ತ್ರ ಹೇಳಿದ ಕ್ರಮ ದರ್ಭೆಯ ಮೇಲೆ ಪಿಂಡ ಇಡಬೇಕು. ಹಾಗಾದ್ರೆ ಇನ್ನೊಂದು ಪ್ರಮಾಣ ವಾಕ್ಯಕ್ಕೆ ಏನು ಅರ್ಥ ಹೇಳಬೇಕು ಅಂತ ಸಮಸ್ಯೆ ಬರುತ್ತೆ. ಶ್ರಾದ್ದಕಾರದಲ್ಲಿ ಒಂದು ಮಂತ್ರ ಹೇಳುತ್ತಾರೆ. ಪಿಂಡ ಪ್ರದಾನ ಮಾಡುವಾಗ ಒಂದು ಮಾತಿದೆ, ಶ್ರೀ ವಿಷ್ಣು ಪಾದಾದಿ ಸಮಸ್ತ ಪಾದೇಶು ದತ್ತಮಸ್ತು. ವಿಷ್ಣು ಪಾದಾದಿ ಸಮಸ್ತ ಪಾದೇಶು ದತ್ತಮಸ್ತು ಅಂತ ವಾಕ್ಯ. ಹಾಗಾಗಿ ವಿಷ್ಣು ಪಾದದ ಮೇಲೆ ಇಡಬೇಕಾ ಬೇಡ? ಅಂದರೆ ಗಯಾದಲ್ಲಿ ವಿಷ್ಣು ಪಾದದ ಮೇಲೆ ಶ್ರಾದ್ದ, ಗಯಾದಲ್ಲಿ ಮಾತ್ರ. ಉಳಿದ ಕಡೆ ಬೇರೆ ಬೇರೆ ಪಾದ ಶಬ್ದಕ್ಕೆ ಸ್ಥಾನಗಳು ಅಂತ. ಪದ ಅಂದ್ರೆ ಸ್ಥಾನ, ಪದಾನಾಂ ಸಮೂಹ. ಸಮಸ್ತ ಸ್ಥಾನೇಶು, ಗಯಾದಲ್ಲೇ ಕೇವಲ ವಿಷ್ಣು ಪಾದದಲ್ಲಿ ಮಾತ್ರ ಅಲ್ಲ, ಫಲ್ಗು ನದಿ ತೀರದಲ್ಲಿದೆ, ಗಯಾ ಶಿರಸ್ಸಿನಲ್ಲಿ ಶ್ರಾದ್ದ ಇದೆ, ಅಕ್ಷಯ ವಟದಲ್ಲಿದೆ, ಪ್ರೇತಶಿಲೆಯಲ್ಲಿ ಶ್ರಾದ್ದ ಇದೆ. ನಾವು 3 ಕಡೆ ಮಾಡಿ ಬರ್ತೇವೆ. ಗಯಾಕ್ಕೆ ಹೋದ್ರೆ 3 ಕಡೆ ಮಾಡೋದ್ರಲ್ಲೇ ಸಾಕು ಅಂತ ಅನಿಸಿರುತ್ತೆ ನಮಗೆ. ವಾಸ್ತವಿಕವಾಗಿ ಗಯಾ ಕ್ಷೇತ್ರದಲ್ಲಿ ಶ್ರಾದ್ದ ಮಾಡುವ ಸ್ಥಾನಗಳು ಬಹಳಷ್ಟಿದೆ. ಒಟ್ಟು ಎಲ್ಲ ಕಡೆಯಲ್ಲಿ ಶ್ರಾದ್ದ ಮಾಡಬೇಕು ಅಂದ್ರೆ ಕನಿಷ್ಠ 7 ದಿವಸ ಇರಬೇಕಂತೆ. ಗಯಾದಲ್ಲಿ ಇರುವವರು ಹೇಳುವ ಮಾತು. ಆದ್ರೆ ನಾವು 7 ದಿವಸ ಅಲ್ಲ, 2 ದಿವಸ ಇರೋದೇ ಕಷ್ಟ ಆಗತ್ತಲ್ಲಿ. ಹಾಗಾಗಿ ಒಂದೇ ದಿವಸದಲ್ಲಿ 3 ಶ್ರಾದ್ದಗಳನ್ನು ಮುಗಿಸಿ ಬರ್ತೇವೆ. ಬೇರೆ ಬೇರೆ ಶ್ರಾದ್ದದ ಸ್ಥಾನಗಳು ಅಷ್ಟೇ ಅಲ್ಲ, ಶ್ರಾದ್ದ ಮಾಡ್ಲಿಕ್ಕೆ ಅನೇಕ ಕ್ಷೇತ್ರಗಳಿದ್ದಾವೆ.
ಮಹಾನದಿ ಸಂಗಮಗಳು, ಭಗವಂತನ ವಿಷ್ಣು ರೂಪದ ಸನ್ನಿಧಾನ ಇರುವಂಥದ್ದು, ರುದ್ರ ರೂಪದ ಸನ್ನಿಧಾನ ಇರತಕ್ಕಂಥದ್ದು, ಹಾಗೆ ಬ್ರಹ್ಮಕಪಾಲ, ಅನೇಕ ಸ್ಥಾನಗಳುಂಟು. ಇವೆಲ್ಲ ಪಿಂಡ ಇಡ್ಲಕ್ಕೆ ಇರುವ ಸ್ಥಾನ. ಆ ಮಂತ್ರದ ಅರ್ಥ ಏನು ಗೊತ್ತು? ನಾವು ಮನೆಯಲ್ಲಿ ದರ್ಭೆಯ ಮೇಲೆ ಪಿಂಡ ಇಡ್ತಾ ಇದ್ರು, ಇದು ಎಲ್ಲಾ ಕ್ಷೇತ್ರದಲ್ಲಿ ಇಟ್ಟ ಫಲವನ್ನ ಕೊಡ್ಲಿ. ಸಮಸ್ತ ಪಾದೇಶು ದತ್ತಂ ಯಥಾಸ್ಯ ತಥಾ ಅಸ್ತು. ಶ್ರಾದ್ದ ಮಾಡುವಾಗ ಆ ಎಲ್ಲ ಕ್ಷೇತ್ರಗಳ ಚಿಂತನೆ ಮಾಡ್ತಾ ಪಿತೃಗಳಿಗೆ ಪಿಂಡ ಹಾಕು. ಅಷ್ಟೇ ಹೊರತು ವಿಷ್ಣು ಪಾದದ ಮೇಲೆ ಇಟ್ಟದ್ದು ಅಂತ ಅರ್ಥ ಅಲ್ಲ. ಅದು ಸಾವಕಾಶವಾಗಿದೆ. ಅದಕ್ಕೆ ಅರ್ಥ ಬೇರೆ ಇದೆ. ಗಯಾದಲ್ಲಿ ವಿಷ್ಣು ಪಾದದ ಮೇಲೆ ಪಿಂಡ ಪ್ರದಾನ ಎಲ್ರಿಗೂ ಮಾಡ್ಲಿಕ್ಕೆ ಅವಕಾಶ ಇರೋಲ್ಲ. ಅದಕ್ಕೆ ಮತ್ತೊಂದು ಪರ್ಯಾಯ ವ್ಯವಸ್ಥೆ. ವಿಷ್ಣು ಪಾದದ ಸನ್ನಿಧಾನದಲ್ಲಿ ಶ್ರಾದ್ದ ಮಾಡಿ ಆ ಪಿಂಡವನ್ನು ವಿಷ್ಣು ಪಾದಕ್ಕೆ ಸ್ಪರ್ಶ ಮಾಡಿಸಿದ್ರು ಸರಿ. ವಿಷ್ಣು ಪಾದದ ಮೇಲೆ ಪಿಂಡವನ್ನು ವಿಸರ್ಜನೆ ಮಾಡಿದ್ರು, ಅಲ್ಲಿ ಶ್ರಾದ್ದ ಮಾಡಿಬಿಟ್ಟಲ್ಲ. ವಿಷ್ಣು ಪಾದದ ಮೇಲೆ ಪಿಂಡ ವಿಸರ್ಜನೆ ಮಾಡಿದ್ರು ಸರಿ. ಅಲ್ಲೇ ನಾವು ಕೂತುಕೊಂಡು ಎಲ್ಲ ಪಿತೃಗಳಿಗೆ ವಿಷ್ಣು ಪಾದದ ಮೇಲೆ ಪಿಂಡ ಇಡೋದು ಅಂತ ಅರ್ಥ ಅಲ್ಲ. ಅದಕ್ಕೆ ಆ ಕ್ರಮ ಇಲ್ಲವೂ ಇಲ್ಲ. ಏನೋ ಹಠ ಮಾಡಿ ಯಾರಿಗೋ ದುಡ್ಡು ಕೊಟ್ಟು ನಾವು ವಿಷ್ಣು ಪಾದದ ಮೇಲೆ ಪಿಂಡ ಇಟ್ಟು ಬರ್ತೇವೆ ಅಂದ್ರೆ ಇಟ್ಟು ಬಂದದ್ದು ಹೌದು. ಅದಕ್ಕಾಗಿ ಅನುಸರಿಸಿದ ಮಾರ್ಗ ವಾಮ ಮಾರ್ಗ. ನೇರವಾಗಿ ಪಿಂಡ ಪ್ರದಾನಕ್ಕಲ್ಲಿ ಅವಕಾಶ ಇಲ್ಲ. ನಾವು ಪಿಂಡ ಇಡ್ತಾ ಇದ್ರೆ 10 ಜನ ತಂದು ಅದರ ಮೇಲೆ ಬೇರೆ ಪಿಂಡವೂ ಹಾಕ್ತಾರೆ. ಮತ್ತೇನು ಪಿಂಡ ಪ್ರದಾನ ಮಾಡಿದ್ದಲ್ಲಿ ಪ್ರಯೋಜನವೇ ಇಲ್ಲ. ಆ ಕ್ಷೇತ್ರದಲ್ಲಿ ಶ್ರಾದ್ದ ಮಾಡಬೇಕು. ಯಾಕೆಂದ್ರೆ ಗಯಾ ಕ್ಷೇತ್ರದ ಪರಿಧಿ ಎಷ್ಟು ಅಂತ ಪ್ರಮಾಣ ವಾಕ್ಯ ಹೇಳುತ್ತೆ. ಪಂಚಕ್ರೋಶಂ ಗಯಾ ಕ್ಷೇತ್ರಂ. 5 ಕ್ರೋಶ. ಕ್ರೋಶ ಅಂದ್ರೆ ಕೂಗಳತೆ ಅಂತ ಅರ್ಥ. ಒಬ್ಬ ಬಲಿಷ್ಠ ವ್ಯಕ್ತಿ ನಿಂತುಕೊಂಡು ಜೋರಾಗಿ ಕೂಗಿದರೆ ಎಷ್ಟು ದೂರಕ್ಕೆ ಕೇಳಿಸ್ತದೆ ಅದು 1 ಕ್ರೋಶ. 5 ಕ್ರೋಶದಷ್ಟು ವಿಷ್ಣುಪಾದ ಮಂದಿರದ ಸುತ್ತಮುತ್ತದ ಜಾಗ. ಅಲ್ಲಿ ಎಲ್ಲಿ ಶ್ರಾದ್ದ ಮಾಡಿದ್ರು ವಿಷ್ಣುಪಾದದ ಮೇಲೆ ಶ್ರಾದ್ದ ಮಾಡಿದ್ದೆ ಫಲ. ಇನ್ನು ಈ ಸಂದರ್ಭದಲ್ಲಿ ಗಯಾಕ್ಷೇತ್ರಕ್ಕೆ ಹೋಗ್ಬಿಟ್ರೆ ಸಾಕಷ್ಟು ಅವ್ಯವಸ್ಥೆ ಆಗ್ತದೆ. ಪಿತೃಪಕ್ಷದಲ್ಲಿ ಅಲ್ಲಿ ಜಾತ್ರೆ, ವಿಶೇಷ ಉತ್ಸವ. ಮಹಾಲಯದ ದಿವಸ ವಿಷ್ಣುಪಾದದ ದರ್ಶನ ಮಾಡೋದಲ್ಲ, ವಿಷ್ಣುಪಾದದ ಮೇಲೆ ಪಿಂಡ ಹಾಕ್ಲಿಕ್ಕೆ ಅವಕಾಶ ಸಿಗೋಲ್ಲ. ಆದರೆ ಅಲ್ಲಿಯ ಒಂದು ಸಂಪ್ರದಾಯ ಹೇಗಿದೆ ಅಂತಂದ್ರೆ ಕೇಳದವ್ರಿಗೆ ಆಶ್ಚರ್ಯ ಆಗ್ತದೆ. ಮಹಾಲಯದ ದಿವಸ ಗಯಾ ಕ್ಷೇತ್ರದಲ್ಲಿ ಎಲ್ಲ ಒಂದು ಕಡೆಯಲ್ಲಿ ಶ್ರಾದ್ದ ಮಾಡಿ ಆ ದೇವಸ್ಥಾನದ ಗೋಪುರದ ದರ್ಶನ ಮಾಡಿದ್ರೆ ವಿಷ್ಣುಪಾದ ದರ್ಶನ ಮಾಡಿದಷ್ಟಾಯ್ತು ಅಂತ. ಶ್ರಾದ್ದ ಮಾಡಿದವರು ಅಲ್ಲಿಂದಲೇ ಒಂದು ಬಟ್ಟೆಯಲ್ಲಿ ಪಿಂಡ ಕಟ್ಟಿದ್ದು ನಿಂತುಕೊಂಡು ಎಸೀತಾರೆ. ಗೋಪುರಕ್ಕೆ ಹೋಗಿ ತಾಗತ್ತೋ ಇಲ್ಲ, ಯಾರ್ದೋ ತಲೆ ಮೇಲೆ ಬೀಳುತ್ತೋ. ಆದರೆ ಆ ಒಂದು ಆಚರಣೆ ಉಂಟು, ಅಲ್ಲಿ ಕ್ಷೇತ್ರದ ಕ್ರಮ ಉಂಟು, ಸಂಪ್ರದಾಯ. ಹಾಗಾಗಿ ದರ್ಭೆಯ ಮೇಲೆ ಪಿಂಡ ಇಡು. ದರ್ಭೆಯ ಮೇಲೆ ಪಿಂಡ ಇಡಬೇಕು ಅಂತ ನಿಯಮ ಇರೋದರಿಂದ ದರ್ಭೆಯ ಮೇಲೆ ಭೀಷ್ಮರು ಪಿಂಡ ಇಟ್ಟರು. ಆಗ ಶಂತನುವಿನ ಧ್ವನಿ ಕೇಳಿಸ್ತಂತವರು. ಬಹಳ ಸಂತೋಷ ಆಯಿತು. ಎಲ್ಲಿ ಧರ್ಮಶಾಸ್ತ್ರ ಬಿಟ್ಟು ಅಭಿಮಾನದಿಂದ ಕೈಯಲ್ಲಿ ಪಿಂಡ ಹಾಕಬಿಡುತ್ತೀಯೋ ಅಂತ ಸಂದೇಹ ಇತ್ತು. ಆ ಧರ್ಮನಿಷ್ಠನಾಗಿದ್ದಿ, ನಿನಗೆ ಏನು ಬೇಕೋ ವರ ಕೇಳು, ಕೊಡ್ತೇನೆ. ಭೀಷ್ಮರಂದ್ರು ಪಿತೃಗಳ ಬಗ್ಗೆ ತಿಳ್ಕೊಳ್ಬೇಕು, ಪಿತೃಗಳ ಬಗ್ಗೆ ತಿಳ್ಕೊಳ್ಬೇಕು, ತಿಳಿಸಿಕೊಡು. ಆಗ ಮತ್ತೆ ಅದೇ ಶಂತನುವಿನ ಧ್ವನಿ ಕೇಳಿಸ್ತಂತೆ. ನಿನಗೆ ಹೇಳೋದಕ್ಕೆ ಮಾರ್ಕಾಂಡೇಯರು ಅರ್ಹರು, ಅವರ ಹತ್ರ ಕೇಳೋ, ಅವರು ಹೇಳ್ತಾರೆ ಪಿತೃಗಳ ವಿಚಾರ, ಅವರು ಹೇಳ್ತಾರೆ. ಮಾರ್ಕಾಂಡೇಯರ ಭೇಟಿ ಮಾಡಿದ್ರು ಭೀಷ್ಮಾಚಾರ್ಯರು. ಪಿತೃಗಳ ಬಗ್ಗೆ ತಿಳ್ಕೊಳ್ಳಬೇಕು, ನೀವೇ ತಿಳಿಸ್ಬೇಕು. ಅವರಂದ್ರಪ್ಪ, ನಾನು ಕೂಡ ಈ ವಿಷಯವನ್ನ ಹಿಂದೆ ಸನತ್ಕುಮಾರರಿಂದ ತಿಳ್ಕೊಂಡಿದ್ದೆ. ಸನತ್ಕುಮಾರರು ನನಗೇನು ಹೇಳಿದ್ರೋ ಅದನ್ನೇ ನಿನಗೆ ಹೇಳುತ್ತೇನೆ. ಯಾರು ಕೂಡ ತಾವು ತಮಗೆ ತಿಳಿದಂತೆ ಹೇಳಿದ್ದಲ್ಲ, ಸ್ಪಷ್ಟ ಪ್ರಮಾಣ. ಸನತ್ಕುಮಾರರಿಗೆ ಬ್ರಹ್ಮದೇವರೇ ತಿಳಿಸಿದ ವಿಚಾರ. ಸೃಷ್ಟಿ ಮಾಡಿದವರು
ಅವರು ಹೇಳಿದ ಮೇಲೆ ಮತ್ತೆರಡನೇ ಮಾತಿಲ್ಲ. ಸನತ್ಕುಮಾರರ ಬಗ್ಗೆ ಮಾರ್ಕಂಡೇಯರೇ ಹೇಳುತ್ತಾರೆ, ಹಿಂದೊಮ್ಮೆ ದೇವ ವಿಮಾನದಲ್ಲಿ ತೇಜೋರೂಪದಿಂದ ಬರ್ತಾ ಇದ್ದಂತಹ ಸನತ್ಕುಮಾರರ ದರ್ಶನ ಮಾಡಿದೆ. ಅವರಿಗೆ ನಮಸ್ಕಾರ ಮಾಡುವಾಗ ಬಹಳ ಸಂತೋಷದಿಂದ ನಿಮಗೇನು ಬೇಕೋ ಕೇಳಿ ಹೇಳ್ತೇವೆ ಅಂತ ಹೇಳುವಾಗ ಪಿತೃಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತ ಕೇಳಿದ್ದಕ್ಕೆ ಸನತ್ಕುಮಾರರು ತಿಳಿಸಿದ ವಿಚಾರ ಅದನ್ನೇ ಹೇಳುತ್ತೇನೆ. ಪಿತೃಗಳಲ್ಲಿ 7 ಗುಂಪಿದೆ. 7 ಜನರು ಕೂಡ ಬ್ರಹ್ಮಮಾನಸ ಪುತ್ರರೇ. ಬ್ರಹ್ಮದೇವರಿಂದ ಶಾಪಗ್ರಸ್ತರಾಗಿ ತಮ್ಮ ಮಕ್ಕಳಿಂದಲೇ ಮತ್ತೆ ಜ್ಞಾನವನ್ನ ಬೆಳೆಸಿಕೊಂಡವರು. ಕಥೆಯನ್ನು ಹಿಂದೆ ಪ್ರಸ್ತಾಪ ಮಾಡಿ, ಲೋಕ ಕಲ್ಯಾಣಾರ್ಥವಾಗಿ ತಪಸ್ಸು ಮಾಡ್ರಿ ಅಂದ್ರೆ ಸ್ವಾರ್ಥದಿಂದ ತಪಸ್ಸು ಮಾಡಿದ್ದಕ್ಕೆ ಜ್ಞಾನವೇ ನಷ್ಟವಾಗುವ ಪರಿಸ್ಥಿತಿ ಬಂತು. ಮಕ್ಕಳಿಂದಲೇ ಮತ್ತೆ ಬ್ರಹ್ಮದೇವರ ಆದೇಶದಂತೆ ಆ ಜ್ಞಾನವನ್ನು ಪುನಃ ಬೆಳೆಸಿಕೊಂಡ್ರು. ಪರಸ್ಪರ ಪಿತಾಪುತ್ರತ್ವ ಅವರಲ್ಲಿ ಬಂತು. ಅಂತಹ 7 ಜನರ ಗುಂಪು ಸಪ್ತಪಿತರ. ಅವರಲ್ಲಿ 2 ಭಾಗ ನನ್ನ ಪ್ರಸ್ತಾಪ ಆಗಿದೆ. 4 ಜನರಿಗೆ ಆಕಾರ ಇದೆ, ಉಳಿದವರಿಗೆ ವಿಶಿಷ್ಟವಾದ ತೇಜೋಮಯವಾದ ರೂಪ. ಹಾಗಾಗಿ ಅಮೂರ್ತ ಪಿತೃಗಳು, ಮೂರ್ತ ಪಿತೃಗಳು 2 ಭಾಗ. ಸುಕಾಲರು, ಅಂಗಿರಸರು, ಸುಸ್ವಧ, ಸೋಮಪ ಅಂತ 4 ಭಾಗ. ಈ 4ವರಿಗೆ ತೇಜೋಮಯವಾದ ಶರೀರ, ತೇಜಸ್ಸಿನ ರೂಪ. ತೇಜಸ್ಸು ಆಗಾಗ ಆಕಾರ ಬೇರೆ ಬೇರೆ ರೀತಿ ಕಾಣುತ್ತೆ, ನಿಶ್ಚಿತ ಅಲ್ಲ ಅಂತ ಅರ್ಥ. ಅದರಂತೆ ಮತ್ತೆ 3 ಚಿನ್ಮಾತ್ರ ದೇಹ. ಭಗವಂತನಿಗೆ ಹಾಗೆ ಜ್ಞಾನಾನಂದಮಯ ಶರೀರ ಅಂತೇವೆ, ಜ್ಞಾನಮಯ ಶರೀರ. ಚಿತ್ ಅಂದ್ರೆ ಜ್ಞಾನ, ವಿಶಿಷ್ಟರಾಗಿರ್ತಕ್ಕಂಥದ್ದು. ಅವರಿಂದ ಒಂದೊಂದು ಸಂತತಿ ಕೂಡ ಬಂದಿದೆ, ಪಿತೃಗಳ ಸಂತತಿ ಕೂಡ ಇದೆ. 3ರಲ್ಲಿ ವೈರಾಜ ಅಂತ ಒಂದು ಗುಂಪು, ಅಗ್ನಿಶ್ವಾತ್ತಾಹ ಬರ್ಹಿಷದಾಹ. ವೈರಾಜಾಹ ವಿಶೇಷೇಣ ರಾಜಂತೆ. ರಾಜಂತೆ ಅಂದ್ರೆ ಪ್ರಕಾಶಂತೆ ಅಂತ. ವಿಶಿಷ್ಟವಾದ ಪ್ರಕಾಶ ತೇಜಸ್ಸಿದೆ ಅವರು, ಹಾಗಾಗಿ ಅವರಿಗೆ ವೈರಾಜರು ಅಂತ ಹೆಸರು. ಬ್ರಹ್ಮದೇವರಿಗೆ ಮತ್ತೊಂದು ಹೆಸರಿದೆ, ವಿರಾಟ್ ಅಂತ. ಬ್ರಹ್ಮದೇವರತ್ತೆ ಹೆಸರು ವಿರಾಟ್. ಆ ವಿರಾಟ್ ನಾಮಕ ಬ್ರಹ್ಮನಿಂದ ಹುಟ್ಟಿದಂಥವರು ವೈರಾಜರು. ಅವರ ಮಾನಸ ಪುತ್ರಿ ಒಬ್ಬಳಿದ್ದಾರೆ, ಅವಳಿಂದ ಬಂದ ವಿಶಿಷ್ಟ ಸಂತತಿ ಇದೆ. ಆ ವೈರಾಜರ ಮಾನಸ ಪುತ್ರಿ ಮೇನಾ ಅಂತ ಅವಳ ಹೆಸರು. ಹಿಮಾಲಯನ ಪತ್ನಿ, ಪರ್ವತರಾಜನ ಪತ್ನಿ. ಅವಳಿಂದ ಬಂದ ಸಂತತಿ 4 ಜನ. ಒಬ್ಬ ಮಗ, 3 ಹೆಣ್ಣು ಮಕ್ಕಳು. ಆ ಮಗನೇ ಮೈನಾಕ ಪರ್ವತ, ಮೇನೆಯ ಮಗ ಮೈನಾಕ. ವಾಯುದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರನಾಗಿ ಇಂದ್ರದೇವರು ಉಳಿದ ಎಲ್ಲಾ ಪರ್ವತಗಳ ರೆಕ್ಕೆ ಕತ್ತರಿಸಿದ್ರು, ಅವನ ರೆಕ್ಕೆಗಳನ್ನು ಮಾತ್ರ ಕತ್ತರಿಸಲಿಲ್ಲ. ವಾಯುದೇವರ ವಿಶೇಷ ಅನುಗ್ರಹದ ಫಲ. ಅವನೇ ಮುಂದೆ ರಾಮದೇವರು ಸಮುದ್ರಕ್ಕೆ ಸೇತುವೆ ಕಟ್ಟುವಾಗ ತಾನು ಸಹಾಯಕನಾಗಿ ನಿಂತಂತೆ. ಮೊದಲಿಗನಾಗಿ ನಿಂತ, ಅಲ್ಲಿಂದ ಮುಂದೆ ಸೇತುವೆ ಆರಂಭ ಆಯಿತು ಅಂತ ಮೈನಾಕ. ಇನ್ನು 3 ವಿಶಿಷ್ಟರಾದ ಹೆಣ್ಣು ಮಕ್ಕಳು. ರುದ್ರದೇವರೇ ಪತಿಯಾಗಬೇಕು, ರುದ್ರಾಂಶರಾದ ಋಷಿಗಳೇ ಪತಿಯಾಗಬೇಕು ಅಂತ ತಪಸ್ಸು ಮಾಡಿದ್ರಂತೆ. ಕಠಿಣವಾದ ತಪಸ್ಸು ಅವರು ಮಾಡಿದ್ರು. ಎಷ್ಟು ಕಠಿಣವಾದ ತಪಸ್ಸು ಅಂದರೆ, ಒಬ್ಬಳು ನಿತ್ಯ ರುದ್ರದೇವರ ಉಪಾಸನೆಗೆ ಪೂಜೆಗೆ ಬಳಸಿದ ಒಂದೇ ಒಂದು ಹೂವನ್ನ ಆಹಾರವಾಗಿ ಬಳಸ್ತಿದ್ಲಂತೆ. ಪಾಟಲ ಅಂತ ಒಂದು ಜಾತಿಯ ಹೂ. ಆ ಒಂದು ಹೂ ಮಾತ್ರ ಆಹಾರ, ಮತ್ತೇನು ಆಹಾರ ಇಲ್ಲ. ತಪಸ್ಸು ಮಾಡಿ. ಹಾಗೆ ಇನ್ನೊಬ್ಬಳು ರುದ್ರದೇವರಿಗೆ ಅರ್ಪಣೆ ಮಾಡಿದ ಒಂದೇ ಒಂದು ಬಿಲ್ವಪತ್ರೆಯ ಎಲೆ,
ಅದನ್ನ ಸ್ವೀಕಾರ ಮಾಡಿದವು. ಮತ್ತೊಬ್ಬಳಿದ್ದು ಪತ್ರೆಯೂ ಇಲ್ಲ, ಪುಷ್ಪವೂ ಇಲ್ಲ, ಏನೂ ಇಲ್ಲ, ಉಪವಾಸದಿಂದ ತಪಸ್ಸು. ಹಾಗಾಗಿ ಅವರಿಗೆ ವಿಶಿಷ್ಟ ಹೆಸರು ಬಂತು. ಒಂದು ಪತ್ರ ಕೂಡ ಸ್ವೀಕಾರ ಮಾಡದವಳು ಅಪರ್ಣ, ಪರ್ಣವೂ ಇಲ್ಲ. ಎರಡನೆಯವಳು ಏಕಪರ್ಣ, ಒಂದು ಎಲೆಯನ್ನ ತಿಂದವಳು. ಮೂರನೆಯವಳು ಪಾಟಲ ಅನ್ನೋ ಜಾತಿಯ ಪುಷ್ಪ ಸ್ವೀಕರಿಸಿದ್ದರಿಂದ ಏಕಪಾಟಲ ಅಂತ ಅವಳಿಗೆ ಹೆಸರು. ಯಾವ ಆಹಾರವೂ ಇಲ್ಲ, ಕಠಿಣವಾದ ತಪಸ್ಸು, ಇನ್ನು ಚಿಕ್ಕ ವಯಸ್ಸು. ತಾಯಿಯಾದ ಮೀನಾದೇವಿ ಕೇಳಿಕೊಂಡ್ಲಂತೆ, ಅಮ್ಮ ಇಷ್ಟು ಕಠಿಣವಾದ ತಪಸ್ಸು ಮಾಡಬೇಡ ಅಂತ ಅವಳನ್ನ ಕೇಳಿಕೊಂಡ್ಲಂತೆ. ಶಾಸ್ತ್ರದಲ್ಲಿ ಏಕಾಕ್ಷರ ಕೋಶದ ಅರ್ಥ ಇದೆ. ಮಾ ಅಂದ್ರೆ ನಿಷೇಧ, ಬೇಡ ಅಂತ. ಅಮಾನೋನಾಹ ಪ್ರತಿಷೇಧ ಅಂತ ನಿಯಮ. ಹಾಗೆ ಉ ಅನ್ನೋ ಅಕ್ಷರಕ್ಕೆ ತಪಸ್ಸು ಅಂತ ಅರ್ಥ ಇದೆ. ಕಠಿಣವಾದ ತಪಸ್ಸು ಉ, ಅದನ್ನ ಮಾಡಬೇಡ ಅಂತ ತಾಯಿ ಹೇಳಿದ್ದಕ್ಕೆ ಪಾರ್ವತೀ ದೇವಿಗೆ ಉಮಾ ಅಂತ ಹೆಸರು ಬಂತು. ಉಮೇತಿ ವಾಚಂ ಕರುಣಂ ಬ್ರುವಾಣ, ಬೇಡ ಅಂತ ಕೇಳ್ಕೊಂಡ್ಲಂತ. ಆದ್ರೂ ಪಾರ್ವತೀ ದೇವಿ ಕೇಳಿಲ್ಲ, ಇಲ್ಲ ಶಿವನೇ ಪತಿಯಾಗಿ ಸಿಗಬೇಕು. ಹಾಗಾಗಿ ಪಾರ್ವತಿಗೆ ಪತಿಯಾಗಿ ರುದ್ರದೇವರಿದ್ದಾರೆ. ಏಕ ಪರ್ಣ, ಒಂದು ಪತ್ರೆಯನ್ನು ಸ್ವೀಕಾರ ಮಾಡಿದವಳ ಪತಿ ಅಸಿತ ಮಹರ್ಷಿ, ದೇವಲ ಅಂತಲೂ ಅವರಿಗೆ ಹೆಸರಿದೆ, ರುದ್ರಾಂಶ ಸಂಭೂತರು. ಹಾಗೆ ಏಕಪಾಟಲ, ಅವಳ ಪತಿ ಜೈಗೀಶವ್ಯ, ರುದ್ರಾಂಶ ಸಂಭೂತ, ವಿಶಿಷ್ಟರಾಗಿರ್ತಕ್ಕಂಥವ್ರು. ಅಂತಹ ವಿಶಿಷ್ಟ ಸಂತತಿ ಅವರಿಂದ ಬಂತು. ಎರಡನೆಯವರು ಅಗ್ನಿಶ್ವಾತ್ತರು, ಹೆಸರೇ ಹೇಳುತ್ತೆ. ಅಗ್ನಿಷು ಆತ್ತಾಹ, ಅಗ್ನಿಯ ಅಧಿಷ್ಠಾನದಲ್ಲಿ ಉಪಾಸನೆಗೆ ಯೋಗ್ಯರಾಗಿರತಕ್ಕಂಥವ್ರು. ಅಂತಹ ಅವರು ಅನೇಕ ಮಕ್ಕಳನ್ನ ಪಡೆದವರು, ಮಾನಸಪುತ್ರ ಎಲ್ಲರೂ ಕೂಡ. ಸೋಮಪದ ಅನ್ನತಕ್ಕಂತಹ ಲೋಕದಲ್ಲೇ ವಾಸ ಮಾಡ್ತಾರೆ. ವೈರಾಜರ ಲೋಕ, ವೈರಾಜ ಅಂತಲೇ ಅದಕ್ಕೆ ಹೆಸರು. ಹಾಗೆ ಅಗ್ನಿಶ್ವಾತ್ತರ ಲೋಕ ಸೋಮಪದ. ಅಗ್ನಿಷು ಆಗ್ತಾಹ, ಅಗ್ನಿಯ ಅಧಿಷ್ಠಾನದಲ್ಲಿ ಉಪಾಸನೆಗೆ ಯೋಗ್ಯರು, ಸೋಮರಸವನ್ನ ಸ್ವೀಕರಿಸುವವರು. ಹಾಗಾಗಿ ಸೋಮಪದರು, ಅದೇ ಅವರ ಲೋಕ. ಅವರ ಮಾನಸ ಕನ್ಯೆಯಾಗಿ ಹುಟ್ಟಿದಂಥವಳು ಅಚ್ಚೋದ ಅಂತವಳ ಹೆಸರು. ಅಚ್ಚೋದ, ಉದ ಅಂದ್ರೆ ನೀರು, ನೀರು ಅಂದ್ರೆ ಕರ್ಮ ಅಂತ ಅರ್ಥ. ಅಚ್ಚ ಕರ್ಮ, ಶುದ್ಧ ಕರ್ಮಾಚರಣೆ ಮಾಡಿದವಳು, ಬಹಳ ವಿಶಿಷ್ಟಳಾದ ವ್ಯಕ್ತಿ. ಇವಳಿಗೂ ಇಡೀ ಮಹಾಭಾರತಕ್ಕೂ ಸಂಬಂಧ ಇದೆ. ಅಚ್ಚೋದಯೇ ಮುಂದೆ ಮಹಾಭಾರತಕ್ಕೆ ಕಾರಣಳಾದ ವ್ಯಕ್ತಿ. ಆ ಅಚ್ಚೋದ ತನ್ನ ಪಿತೃಗಳನ್ನ ದರ್ಶನ ಮಾಡಬೇಕು ಅಂತ ಅಪೇಕ್ಷೆ ಪಟ್ಲಂತೆ. ಆದ್ರೆ ಅವರು ತೇಜಸ್ವರೂಪಿಯಾಗಿರ್ತಕ್ಕಂಥವ್ರು, ಆಕಾರ ಕಾಣೋಲ್ಲ ಅವರಿಗೆ. ಒಂದು ದೇವ ವಿಮಾನ ಹೋಗ್ತಾ ಇದೆ, ಅದರಲ್ಲಿ ಅಮಾವಸು ಅಂತ ಒಬ್ಬ ಗಂಧರ್ವ, ಅವನು ಹೋಗ್ತಾ ಇದ್ದ. ನೋಡಿದ್ಲು, ಇವನೇ ನಮ್ಮಪ್ಪ ಅಂತ ಅನ್ಕೊಂಡ್ಬಿಟ್ಲು. ಇವನೇ ನಮ್ಮ ಅಂದುಕೊಂಡದ್ದಕ್ಕೆ ಅಧಪ್ಪತನ ಹೊಂದುತ್ತಾ ಇದ್ದಾಳೆ. ಪಿತೃಗಳ ಕನ್ಯೆ ಯಾರನ್ನೋ ನೋಡಿ ಅಪ್ಪ ಅಂತ ಅನ್ಕೊಂಡು, ಪರಿಣಾಮ ಏನು ಗೊತ್ತು? ಅಧಪ್ಪತನ ಹೊಂದು. ಆಗ ಕಿರಿಚಿಕೊಂಡ್ಲಂತೆ, ತ್ರಾಯಧ್ವಮಿತಿ ಚೋಚ್ಚೈಹಿ, ಉಚ್ಚೈಹಿ ತ್ರಾಯಧ್ವಮಿತಿ ಉವಾಚ. ನನ್ನನ್ನು ಯಾರು ಕಾಪಾಡ್ರಿ ಅಂತ ಕಿರಿಚಿಕೊಳ್ಳುವಾಗ ನಿಜವಾದ ಪಿತೃಗಳು ಕಾಣಿಸಿದರು. ಆಗ ಅವರು ಹೇಳ್ತಾರೆ, ತಪ್ಪು ಚಿಂತನೆ ಮಾಡಿದ್ದರ ಪರಿಣಾಮ ಅವರ ಮಗಳಾಗೆ ಹುಟ್ಟಬೇಕು ನೀನು, ಅದಕ್ಕೆ ಭೂಮಿಯಲ್ಲಿ ಬೀಳ್ತಾ ಇದ್ದಿ. ಮುಂದೆ ಭಗವಂತನ ಅನುಗ್ರಹದಿಂದ ಮತ್ತೆ ನಿನ್ನ ಸ್ಥಾನಕ್ಕೆ ಬರ್ತಿ. ಹಾಗೆ ಅಧಪ್ಪತನ ಹೊಂದುತ್ತಾ ಇದ್ದಂತಹ ಆ ಕನ್ಯೆಯೇ ಅದೇ ಗಂಧರ್ವನ ಮಗಳಾಗಿ ಹುಟ್ಟಿತು. ಅಮಾವಸು ಅನ್ನತಕ್ಕಂತಹ ಗಂಧರ್ವ, ಅತ್ರಿಕಾ ಅನ್ನತಕ್ಕಂತಹ ಅಪ್ಸರ ಸ್ತ್ರೀ, ಇಬ್ಬರ ಸಮಾಗಮದ ಫಲವಾಗಿ ಹುಟ್ಟಿದಂಥವು. ಅವರಿಬ್ಬರ ಸಮಾಗಮದ ಪರಿಣಾಮವಾದಂತಹ ತೇಜಸ್ಸು ಅದು
ವ್ಯರ್ಥ ಆಗಬಾರದು ಅಂತ ಅಮಾವಾಸ್ಯ ಗಂಧರ್ವ ತನ್ನ ಲೋಕಕ್ಕೆ ಕಳಿಸಬೇಕು ಅಂತ ಒಂದು ಪಕ್ಷಿಯ ಮೂಲಕ ಕಳಿಸಿದ್ನಂತೆ. ಆದರೆ ಆ ಪಕ್ಷಿಯ ಬಾಯಿಂದ ತೇಜಸ್ಸು ತುಂಬಿದ್ದಂತಹ ಆ ಒಂದು ಪರಾರ್ಥ ಕೆಳಗೆ ಬಿತ್ತು, ಯಮುನಾ ನದಿಯಲ್ಲಿ ಬಿತ್ತು. ಅಲ್ಲಿದ್ದ ಒಂದು ಮೀನು ಅದನ್ನು ನುಂಗಿಬಿಡ್ತು. ಮೀನಿನ ಶರೀರದಲ್ಲೇ ಗರ್ಭ ಬೆಳೆಯಿತು. ಬಹಳ ವಿಶಿಷ್ಟವಾದ ಸ್ಥಳ. ಯಮುನಾ ನದಿಯಲ್ಲಿ ಆ ಮೀನು ಬೆಳೆಯಿತು. ಅಂತಹ ಮೀನುಗಾರರ ಬಲೆಗೆ ಸಿಕ್ತಂತೆ. ತುಂಬ ಭಾರವಾದ ಮೀನು. ಇಲ್ಲೇನೋ ವಿಶೇಷ ಇದೆ ಅಂತ ಆ ದಾಸರಾಜ ಮೀನನ್ನು ಸೀಳಿದ. ದಾಸರು ಅಂದ್ರೆ ಮೀನುಗಾರರು ಅಂತ ಅರ್ಥ. ಸೀಳುವಾಗ ಒಳಗಡೆಗೆ ಒಂದು ಗಂಡು ಒಂದು ಹೆಣ್ಣು ಕಾಣ್ತಾ ಇದೆ. ಅವನಿಗೆ ಭಯ ಆಯ್ತು. ಮತ್ತಿನ್ಯಾರು ಹೋಗಿ ರಾಜನಿಗೆ ಹೇಳಿ ಅವನಿನ್ನೇನಾದ್ರೂ ಗಡಿಬಿಡಿ ಮಾಡಿದ್ರು ಕಷ್ಟ. ಸರಿ, 2 ಮಕ್ಕಳನ್ನು ತಂದು ರಾಜನ ಮುಂದಿಟ್ಟ ದಾಸ ಮೀನುಗಾರ. ರಾಜನಿಗೆ ಒಪ್ಪಿಸಿದ್ರೆ ಅವನನ್ನಂತೆ, ನನಗೆ ಮಕ್ಕಳಿಲ್ಲ, ಗಂಡು ಮಗು ನಾನು ಸಾಕ್ತೀನಿ, ಹೆಣ್ಣು ಮಗು ನೀನು ಸಾಕೋ, ತಗೊಂಡು ಹೋಗು. ದಾಸನ ಮನೆಯಲ್ಲೇ ಬೆಳೆದು. ಆದ್ರೆ ನೋಡಿ ಸ್ವಾರಸ್ಯ, ಗಂಡು ಮಗುವಿಗೆ ಯಾವ ದೋಷವೂ ಆಗಿಲ್ಲ. ಹೆಣ್ಣು ಮಗುವಿನಲ್ಲಿ ಒಂದು ದೋಷ ಬಂತು, ಮತ್ಸ್ಯಗಂಧಿ. ಅವಳಿದ್ದಲ್ಲೆಲ್ಲ ಮೀನಿನ ವಾಸ. ಮುಂದೆ ಅವಳೇ ಪರಾಶರರ ಅನುಗ್ರಹದಿಂದ ಭಗವಂತನನ್ನೇ ಮಗನಾಗಿ ಪಡೆದ ಸತ್ಯವತಿ. ಅವಳೇ ಸತ್ಯವತಿ. ವ್ಯಾಸರೂಪರಿಂದ ಪರಮಾತ್ಮ ಅವತಾರ ಮಾಡಿದ ಆ ಪ್ರದೇಶ ಇವತ್ತು ಯಮುನಾ ತೀರದಲ್ಲಿ ಇದೆಯಂತೆ. ಊರಿನ ಹೆಸರೇ ವ್ಯಾಸಿ ಅಂತ. ವ್ಯಾಸಿ ಊರಿನ ಹೆಸರು. ಅಲ್ಲಿ ವಿಶೇಷ ಏನು ಅಂದ್ರೆ, ಯಮುನಾ ನದಿ ಸ್ವಲ್ಪ ವಿಶಿಷ್ಟ ರೀತಿಯಲ್ಲಿ ಹರಿಯುತ್ತದೆ. ಒಂದು ಪುಟ್ಟ ಮಣ್ಣಿನ ಗುಡ್ಡ, ಹಿಂಭಾಗದಲ್ಲಿ ದೊಡ್ಡ ಪ್ರವಾಹ, ಮುಂದೆ ಚಿಕ್ಕದಾಗಿ ಯಮುನಾ ನದಿ ಹರಿಯುತ್ತೆ. ಟೋಟಲಿ ಆ ಮಣ್ಣಿನ ಗುಡ್ಡ ಒಂದು ಚಿಕ್ಕ ದ್ವೀಪವಾಗಿ ಕೂತಿದೆ, ಯಮುನಾ ದ್ವೀಪ. ಅಲ್ಲಿ ವ್ಯಾಸರು ಅವತಾರ ಮಾಡಿದ ಸ್ಥಳ. ವ್ಯಾಸಾವತಾರದ ಪರಿಣಾಮ ಅವಳ ದೇಹದಲ್ಲಿದ್ದ ದುರ್ಗಂಧ ಹೋಯಿತು, ಯೋಜನ ಗಂಧಿ ಆಯಿತು. ಎಲ್ಲಿದ್ದರೂ 1 ಯೋಜನ ದೂರ ಸುಗಂಧ ಆಗ್ತದೆ. ಆ ಸುಗಂಧದ ಪರಿಣಾಮವಾಗಿ ಶಂತನು ಅವಳನ್ನ ಪಾಣಿಗ್ರಹಣ ಮಾಡಿದ. ಅವಳಿಂದ ಹುಟ್ಟಿದವರು ವಿಚಿತ್ರವೀರ್ಯ ಚಿತ್ರಾಂಗದರು. ಅವರ ಮಕ್ಕಳಾಗಿ ಪಾಂಡುಧೃತರಾಷ್ಟ್ರರು ಹುಟ್ಟಿದರು. ಆ ಸಂತತಿಯಲ್ಲೇ ಮುಂದೆ ಪಾಂಡವರು ಕೌರವರೆಲ್ಲ ಬಂದರು. ವ್ಯಾಸಾನುಗ್ರಹದ ಫಲವಾಗಿ ತಪಸ್ಸನ್ನ ಮಾಡಿ ಅವಳು ಮತ್ತೆ ಒಂದು ಸರೋವರದ ರೂಪ ತಾಳಿದ್ದರು. ಅಚ್ಚೋದ ಸರೋವರ ಪ್ರಸಿದ್ಧ. ಕೈಲಾಸ ಪರ್ವತದ ಸಮೀಪದಲ್ಲಿ ಇರುವಂತಹ ಒಂದು ವಿಶಿಷ್ಟ ಸರೋವರ, ಮಾನಸ ಸರೋವರದಂತೆ ಅಚ್ಚೋದ ಸರೋವರ ಅಂತಲೂ ಒಂದು ಪ್ರಸಿದ್ಧ ಸರೋವರ ಉಂಟು. ಅಂತಹ ಸಂತತಿ ಅಗ್ನಿಶ್ವಾತ್ತರಿಂದ ಬಂದದ್ದು. ಇನ್ನು 3ನೇ ಪಿತೃಗಣ ಬರ್ಹಿಷದರು ಅಂತ. ಬರ್ಹಿಷಿ ಸೀದಂತಿ. ಬರ್ಹಿ ಅಂತಂದ್ರೆ ದರ್ಭೆ, ಅದನ್ನೇ ಆಸನವಾಗಿ ಇಟ್ಟುಕೊಂಡವರು ಸದಾಕಾಲ. ಬರ್ಹಿಷದರು, ಬರ್ಹಿಷಿ ಸೀದಂತೀತಿ ಬರ್ಹಿಷದಾಹ. ಪುಲಸ್ತ್ಯ ಋಷಿಗಳ ಸಂತತಿಗೆ ಕಾರಣರಾದಂಥವರು. ಅವರ ಮಾನಸ ಪುತ್ರಿಯಾಗಿ ಹುಟ್ಟಿದವಳು ಪೀವರಿ ಅಂತ ಅವಳ ಹೆಸರು. ಬಹಳ ವಿಶಿಷ್ಟ ಅಂಶ. ಆ ಪೀವರಿ ಶುಕಾಚಾರ್ಯರ ಪತ್ನಿ. ಶುಕಾಚಾರ್ಯರ ಪತ್ನಿಯಾಗಿ ಅವರಿಂದ ವಿಶಿಷ್ಟ ಸಂತತಿಯನ್ನ ಪಡೆದವಳು. 4 ಜನ ಗಂಡು ಮಕ್ಕಳು, ಒಬ್ಬಳು ಹೆಣ್ಣು ಮಗಳು. 4 ಜನರಲ್ಲಿ ಒಂದು ಹೆಸರು ಬಹಳ ವಿಶೇಷವಾದದ್ದು, ಗಮನಿಸ್ಕೋಬೇಕು. 4 ಜನರಲ್ಲಿ ಹಿರಿಯವ ಕೃಷ್ಣ, ಪರಮಾತ್ಮ ಅಲ್ಲ, ಪರಮಾತ್ಮನ ಹೆಸರುಂಟವನು. ಶುಕಾಚಾರ್ಯರ ಮಗನಾಗಿ ಹುಟ್ಟಿದವ ಕೃಷ್ಣ, ಗೌರ, ಪ್ರಭು, ಶಂಭು ಅಂತ 4 ಜನ ಗಂಡು ಮಕ್ಕಳು.
ಇನ್ನೊಬ್ಬಳಿದ್ಲ ಹೆಣ್ಣು ಮಗಳು ಕೃತ್ವಿ ಅಂತ. ಮತ್ತೆ ಈ ಕೃತ್ವಿ ಬೇರೆ, ಭೃಗು ಋಷಿಗಳ ಪತ್ನಿ ಕೃತ್ವಿ ಬೇರೆ, ಅವಳು ಬೇರೆ. ಈ ಕೃತ್ವಿ ಕೌಂಪಿಲ್ಯದ ಅಣುಹರಾಜನ ಪತ್ನಿ. ಅವಳ ಮಗನಾಗಿ ಹುಟ್ಟಿದವನೇ ಬ್ರಹ್ಮದತ್ತ ರಾಜ. ಬ್ರಹ್ಮದತ್ತನಿಗೂ ಪಿತೃಶ್ರಾದ್ದದ ಕಥೆಗೂ ಬಹಳ ನಿಕಟವಾದ ಸಂಪರ್ಕ ಇದೆ. ಅದು ಒಂದು ಅಧ್ಯಾಯದಲ್ಲಿ ವಿಸ್ತಾರವಾಗಿ ಬಂದಿರತಕ್ಕಂಥದ್ದು. ಆ ಅಣುಹರಾಜನ ಮನೆಯಲ್ಲೇ ಪೂಜನೀಯ ಅಂತ ಒಂದು ಗುಬ್ಬಚ್ಚಿ ಇತ್ತು. ಆ ಗುಬ್ಬಚ್ಚಿ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಎಲ್ಲೆಲ್ಲೋ ಹೋಗಿ ಸುತ್ತಾಡಿಕೊಂಡು ಬಂದು ನಂತರ ತಾನು ಕಂಡದ್ದನ್ನೆಲ್ಲ ರಾಜನ ಹತ್ರ ಹೇಳುತ್ತಿತ್ತಂತೆ. ಆ ಅಣುಹರಾಜನ ಮಗನಾಗಿ ಹುಟ್ಟಿದವ ಬ್ರಹ್ಮದತ್ತ. ಆ ಬ್ರಹ್ಮದತ್ತನಿಗಾಗಿಯೇ ಪ್ರಸಿದ್ಧವಾದ 2 ಶ್ಲೋಕಗಳು ಪ್ರಸ್ತಾಪ ಆದದ್ದು. ಭಾರದ್ವಾಜೋಪಾಖ್ಯಾನದ ಕೊನೆಯಲ್ಲಿ ಬರುವ ಶ್ಲೋಕ, ಶ್ರಾದ್ದದಲ್ಲಿ ಬಳಸುವಂಥದ್ದು. ಸಪ್ತವ್ಯಾಧಾರಚಾರಣೇಶು ಮೃಗಾಹ ಕಾರಂಜರೇ ಗಿರವು ಅಂತ ಹೇಳುವ ಶ್ಲೋಕ. ಅದನ್ನ ಕೇಳಿ ವೈರಾಗ್ಯ ತಾಳಿ ಮತ್ತೆ ತಪಸ್ಸನ್ನ ಮಾಡಿ ಉತ್ತಮ ಲೋಕವನ್ನ ಪಡೆದವ ಬ್ರಹ್ಮದತ್ತ. ಈ ಒಂದು ಸಂತತಿ ಬರ್ಹಿಷದರಿಂದ ಬಂದಂತಹ ಈ 4 ಜನರು ಕೂಡ 3 ಜನರು ಕೂಡ ವಿಶಿಷ್ಟರಾಗಿರತಕ್ಕಂಥವರು. ದೇವತೆಗಳು ಇವರ ಉಪಾಸನೆ ಮಾಡುತ್ತಾರೆ ವಿಶೇಷವಾಗಿ. ಇನ್ನು 4 ಜನ ಪಿತೃಗಳು, ಅವರು ಆಕಾರ ಉಂಟು, ವಿಶಿಷ್ಟವಾದ ತೇಜೋಮಯವಾದ ಆಕಾರ ಅವರದ್ದು. ಸುಕಾಲರು, ಸುಸ್ವಧರು, ಹಾಗೆ ಅಂಗಿರಸರು ಮತ್ತು ಸೋಮಪರು ಅಂತ ಪ್ರಸಿದ್ಧರಾಗಿರ್ತಕ್ಕಂಥವರು. ಈ 4 ಪಿತೃಗಳ ಗುಂಪನ್ನ ಬೇರೆ ಬೇರೆಯವರು ಉಪಾಸನೆ ಮಾಡುವಂಥ. ಅವರಲ್ಲಿ ಸುಕಾಲ ಅನ್ನತಕ್ಕಂತಹ ಪಿತೃಗಳ ಗುಂಪೇನಿದೆ, ಅವರು ಸ್ವರ್ಗದಲ್ಲೇ ಒಂದು ಪ್ರತ್ಯೇಕವಾದ ತೇಜೋಮಯವಾದ ಪ್ರದೇಶ, ಅಲ್ಲಿ ವಾಸ ಮಾಡ್ತಾರೆ. ಅವರಿಂದ ಹುಟ್ಟಿದಂಥವಳು ಮಾನಸ ಕನ್ಯೆ ಗೌ ಅಂತ ಅವಳ ಹೆಸರು, ಗೌಹು. ಆ ಗೌಹು ಅನ್ನುವ ಸುಕಾಲರ ಮಾನಸ ಪುತ್ರಿಯೂ ಕೂಡ ಶುಕಾಚಾರ್ಯರನ್ನೇ ವಿವಾಹ ಆದ. ಇಬ್ಬರು, ಪೀವರಿ ಗೌ ಇಬ್ಬರು ಕೂಡ. ಗೌ ಅನ್ನುವ ಪತ್ನಿಯಿಂದ ಸಾಧ್ಯರು ಅನ್ನುವ ಒಂದು ದೇವತೆಗಳ ಗುಂಪು ಹುಟ್ಟಿದೆ. ಹಾಗೆ ಏಕಶೃಂಗ ಅಂತ ಒಬ್ಬ ಮಗಳು ಕೂಡ ಹುಟ್ಟಿದ್ದಾಳೆ. ಏಕಶೃಂಗ, ಗೌ ಅಂದ್ರೆ ಹಸು, 2 ಕೊಂಬಿರುತ್ತೆ. ಹುಟ್ಟಿದ ಮಗಳಿಗೆ ಒಂದೇ ಕೊಂಬು, ಏಕಶೃಂಗ, ವಿಶಿಷ್ಟಳಾಗಿ. ಇಂತಹ ಸುಕಾಲರು ಅನ್ನುವ ಪಿತೃಗಳ ಗುಂಪನ್ನೇ ಬ್ರಾಹ್ಮಣ ವರ್ಣದವರು ಉಪಾಸನೆ ಮಾಡುವಂಥದ್ದು. ಬ್ರಾಹ್ಮಣ ವರ್ಣದಿಂದ ಉಪಾಸ್ಯರಾದ ಪಿತೃಗಳನ್ನ ಸುಕಾಲ ಅಂತ ಕರೀತೇವೆ. ನಾವು ಅದನ್ನ ಮತ್ತೊಂದು ರೂಪದಲ್ಲಿ ಶ್ರಾದ್ದದಲ್ಲಿ ಹೇಳುತ್ತೇವೆ. ನಾವು ಶ್ರಾದ್ದ ಮಾಡುವ ಈ ಕಾಲ ಸುಕಾಲವಾಗಿರಲಿ, ಪಿತೃಗಳು ಅಲ್ಲಿ ಬಂದು ಸನ್ನಿಹಿತರಾಗಲಿ. ಕಾಲಸ್ಯ ಮುಖ್ಯ ಕಾಲ ಅಸ್ತು ಸುಕಾಲ, ಅದೇ ಶಬ್ದವೇ ಬಳಕೆ ಆಗ. ಹಾಗೆ 2ನೆಯ ಗುಂಪು ಅಂಗಿರಸರು. ಅವರೆಲ್ಲ ಸೂರ್ಯಲೋಕದಲ್ಲಿ ವಾಸ ಮಾಡತಕ್ಕಂಥವ್ರು, ಸವಿತೃಲೋಕದಲ್ಲಿ ವಾಸ ಮಾಡತಕ್ಕಂಥವರು. ಅವರಿಗೆ ಹುಟ್ಟಿದಂತಹ ಮಾನಸ ಪುತ್ರಿ ಯಶೋಧ, ಅವಳ ಹೆಸರೇ ಯಶೋಧ. ಮತ್ತೆ ಈ ಯಶೋಧೆ ಬೇರೆ, ನಂದಗೋಪನ ಪತ್ನಿಯಾದ ಯಶೋಧೆ ಬೇರೆ, ಅವಳಲ್ಲ. ಆ ಯಶೋಧ ಅನ್ನತಕ್ಕಂಥವಳು ವೃದ್ಧಶರ್ಮ ಅಂತ ಚಂದ್ರವಂಶದಲ್ಲಿ ಬರ್ತಾರೆ. ಆ ವೃದ್ಧಶರ್ಮನ ಮಗನಾದ ವಿಶ್ವಮಹಂತನ ಪತ್ನಿ. ಹರಿವಂಶದಲ್ಲಿ ಚಂದ್ರವಂಶದ ವಿಭಾಗ ಹೇಳುವಾಗ ವೃದ್ಧಶರ್ಮನ ಸಂತತಿ ಹೇಳಿದ್ದಾರೆ. ವಿಶ್ವಮಹಂತ ಅಂತ ಅವನ ಪತ್ನಿಯಾಗಿರತಕ್ಕಂಥವಳು. ಅವಳ ಮಗನಾಗಿ ಹುಟ್ಟಿದವ ಒಬ್ಬ ದಿಲೀಪ ಇದ್ದಾನೆ. ಅವಳಿಂದ ಬಂದ ಸಂತತಿ. ಅಂತಹ ಅಂಗಿರಸರನ್ನ
ಕ್ಷತ್ರಿಯ ವರ್ಣದವರು ಉಪಾಸನೆ. ತ್ರೈವರ್ಣಿಕರಲ್ಲಿ ಬ್ರಾಹ್ಮಣ ವರ್ಣರಿಂದ ಉಪಾಸ್ಯ ದೇವತೆ ಪಿತೃಗಳು ಬೇರೆ, ಹಾಗೆ ಕ್ಷತ್ರಿಯ ವರ್ಣದವರಿಗೆ ಬೇರೆ. ಅಂಗಿರಸರು ಉಪಾಸನೆ ಅಂಗಿರಸರನ್ನ ಕ್ಷತ್ರಿಯ ವರ್ಣದವರು ಉಪಾಸನೆ ಮಾಡತಕ್ಕಂಥದ್ದು. ಹಾಗೆ ಪುಲಹರಿಂದ ಬಂದ ಸಂತತಿ, ಮರೀಚಿ ಮೊದಲಾದ 7 ಋಷಿಗಳಲ್ಲಿ ಪುಲಹರಿಂದ ಬಂದ ಸಂತತಿ ಸುಸ್ವಧ. ಶ್ರಾದ್ದದಲ್ಲಿ ಈ ಶಬ್ದವು ಬಳಸ್ತೇವೆ. ಪಾಣಿಹೋಮ ಮಾಡುವಾಗ ಸ್ವಧೇಯಂ ಅಂತ ಹೇಳಿದ ಮೇಲೆ ಸುಸ್ವಧ ಇಯಂ ಒಂದಂಶ ಅಲ್ಲೂ ಹೋಗುವಂಥದ್ದು. ಹಾಗಾಗಿ ಆ ಸುಸ್ವಧರಿಂದ ಹುಟ್ಟಿದವರು ಕರ್ದಮರು. ಹಾಗೆ ಇನ್ನೊಬ್ಬಳು ಮಗಳು ಕೂಡ ಹುಟ್ಟಿದ್ದಾಳೆ, ವಿರಜ. ಆ ವಿರಜೆಯೇ ನಹುಷ ರಾಜನ ಪತ್ನಿ. ಚಂದ್ರವಂಶದಲ್ಲಿ ಬಂದಂತಹ ನಹುಷ ಚಕ್ರವರ್ತಿ ಪ್ರಸಿದ್ಧ. ಪುರೂರವನ ಮಗ ಆಯುವಿನ ಮಗ ನಹುಷ, ನಹುಷನ ಪತ್ನಿ ವಿರಜ ಅನ್ನತಕ್ಕಂತಹ ಪಿತೃಕನ್ಯೆ. ಅವಳಿಂದ ಹುಟ್ಟಿದವರು 10 ಜನ. ಯತಿ, ಯಯಾತಿ, ಆಯಾತಿ, ಸಂಯಾತಿ, ನಿಯತಿ ಅಂತ 10 ಜನರ ಹೆಸರನ್ನು ಹರಿವಂಶ ಹೇಳಿ. ಅವರಲ್ಲಿ ಹಿರಿಯವ ಯತಿ, ಅವನ ಹೆಸರಿಗೆ ತಕ್ಕಂತೆ ಯತಿಯಾಗಿದ್ದು ಇಂದ್ರಿಯ ನಿಗ್ರಹ ಮಾಡಿಕೊಂಡು ತಪಸ್ಸು ಮಾಡಿ ಕಾಲ ಕಳೆದ. 2ನೆಯ ಯಯಾತಿಯಿಂದ ಚಂದ್ರವಂಶ ಮುಂದುವರಿ. ಆ ಯಯಾತಿಗೆ 2 ಪತ್ನಿಯರು, ದೇವಯಾನಿ, ಶರ್ಮಿಷ್ಠ. ಅವರಿಂದ ಯದು, ತುರ್ವಸು, ದೃಶ್ಯ, ಅನು, ಪೂರು ಅಂತ ಚಂದ್ರವಂಶದ ರಾಜರ ಉತ್ಪತ್ತಿಯಾಯಿತು. ಅಂತಹ ಸುಸ್ವಧ ಅನ್ನುವ ಪಿತೃಗಣವನ್ನ ವೈಶ್ಯವರ್ಣದವರು ಉಪಾಸನೆ ಮಾಡುವುದು ಅಂತ ಉಲ್ಲೇಖ. ಇನ್ನು ಕೊನೆಯದ್ದು ಸೋಮಪರ ಗುಂಪು. ಈ ಸೋಮಪರು ಏನಿದ್ದಾರೆ ಅವರ ಪತ್ನಿಯಾಗಿರತಕ್ಕಂಥವಳು ಸ್ವಧಾ ಅಂತ ಅವಳ ಹೆಸರು. ಭೃಗು ಋಷಿಗಳ ಸಂತತಿಯಲ್ಲಿ ಬಂದವಳು. ಆ ಸೋಮಪರನ್ನ ಶೂದ್ರವರ್ಣದವರು ಉಪಾಸನೆ ಮಾಡುತ್ತಾರೆ. ಅವರ ಮಗಳಾಗಿ ಹುಟ್ಟಿದಂಥವಳು ನರ್ಮದಾ ಅಂತ ಅವಳ ಹೆಸರು. ಅವಳೇ ಮುಂದೆ ನರ್ಮದಾ ನದಿಯಾಗಿ ಹರಿದ್ಲು ಅಂತ ಹರಿವಂಶ ಹೇಳ. ಆ ನರ್ಮದೆಯನ್ನ ಪುರುಕುತ್ಸ ಮಹಾರಾಜ ಪಾಣಿಗ್ರಹಣ ಮಾಡಿದ್ದ. ಅವನಿಂದ ಹುಟ್ಟಿದಂಥ ಆ ನರ್ಮದೆಯಿಂದ ಹುಟ್ಟಿದವ ತ್ರಸದ್ದಸ್ಯು. ತ್ರಸದ್ದಸ್ಯು ಅಂದ್ರೆ ಇನ್ಯಾರು ಅಲ್ಲ, ಮಾಂಧಾತ ಚಕ್ರವರ್ತಿ. ಅವನಿಗಿದ್ದ ಮತ್ತೊಂದು ಹೆಸರು ತ್ರಸದ್ದಸ್ಯು. ಅವನ ಹೆಸರು ಕೇಳುವಾಗಲೇ ಶತ್ರುಗಳೆಲ್ಲ ಹೆದರ್ತಿದ್ರಂತೆ. ಯಾಕೆಂದ್ರೆ ಹುಟ್ಟಿದಾಗಲೇ ಅಮೃತಪಾನ ಮಾಡಿದವನು ಅವನನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ, ಅವನಿಂದ ತಾವು ಸೋಲೋದು ನಿಶ್ಚಯ. ಹಾಗಾಗಿ ದೂರ ಓಡಿ ಹೋಗ್ತಿದ್ರಂತೆ. ಹಾಗಾಗಿ ಅವನಿಗೆ ತ್ರಸದ್ದಸ್ಯು ಅಂತ ಹೆಸರು. ಆ ಪುರುಕುತ್ಸನಿಗೆ ಇನ್ನೊಂದು ಹೆಸರಿದೆ, ಯವನಾಶ್ವ, ವಿಶಿಷ್ಟನಾಗಿರತಕ್ಕಂಥವನು. ಹೀಗೆ ಪಿತೃಗಳ ವಿಶಿಷ್ಟ ಗುಂಪುಗಳಿದೆ. ಆ ಗುಂಪಿನಲ್ಲಿ ನಮ್ಮ ನಮ್ಮ ವರ್ಣಕ್ಕೆ ಅನುಸಾರರಾದ ಪಿತೃಗಳ ಉಪಾಸನೆಯನ್ನ ಮಾಡತಕ್ಕಂಥದ್ದು. ಆ ಪಿತೃಗಳ ಅಧಿಷ್ಠಾನದಲ್ಲಿ ವಸುರುದ್ರ ಆದಿತ್ಯರ ಚಿಂತನೆ. ನಮ್ಮ ತಂದೆ ತಾಯಿಗಳ ಅಧಿಷ್ಠಾನ ಮೊದಲು, ಆ ಅಧಿಷ್ಠಾನದ ಮೂಲಕ ಪಿತೃಗಣದ ಚಿಂತನೆಯನ್ನ ಮಾಡಬೇಕು. ಅಲ್ಲಿ ವಸುರುದ್ರ ಆದಿತ್ಯರನ್ನ ಚಿಂತನೆ ಮಾಡಿ ಅವರಲ್ಲಿರತಕ್ಕಂತಹ ವಾಯುದೇವರ ಅಂತರ್ಯಾಮಿಯಾದ ಭಗವಂತನ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪ, ಹಾಗೆ ಕರ್ಮ ಮಾಡುವಾಗ ನಮ್ಮೊಳಗೆ ಭಗವಂತನ ಅನಿರುದ್ಧ ನಾಮಕ ರೂಪ, ಕಾಲಾದಿಗಳಲ್ಲಿ ನಾರಾಯಣ ರೂಪ, ಹೀಗೆ ವಿಶಿಷ್ಟ ರೀತಿಯಿಂದ ಭಗವಂತನ 96 ರೂಪಗಳ ಚಿಂತನೆಯನ್ನ ಮಾಡ್ತಾ ಆ ಶ್ರಾದ್ದ ನಿರಂತರವಾಗಿ ಯಾವ ವಿಘ್ನ ಬರದೆ ನಡೆದು ಪಿತೃಗಳಿಗೆ ತೃಪ್ತಿಯನ್ನ ಕೊಡುವಂತೆ ಆಗಲಿ ಅಂತ ನಡೆಸುವ ಭಗವಂತನ ಜನಾರ್ದನ ರೂಪದ ಚಿಂತನೆಯನ್ನ ಮಾಡಿದಾಗ ಶ್ರಾದ್ದ ಕರ್ಮ ಅದು ಪರಿಪೂರ್ಣವಾಗ್ತದೆ. ಅದರಿಂದ ಪಿತೃಗಳಿಗೆ ತೃಪ್ತಿಯಾಗ್ತದೆ.
ಆ ಪಿತೃಗಳ ಆಶೀರ್ವಾದದಿಂದ ನಾವು ಕೂಡ ನಿಶ್ಚಿಂತರಾಗಿ ನಮ್ಮ ಸಾಧನೆ ಮಾಡಬಹುದು. ಸಾಧನೆಗೆ ಅನೇಕ ವಿಘ್ನಗಳು, ಮೇಲಿಂದ ಮೇಲೆ ಆಪತ್ತು ಬಂದರೆ ಪಿತೃಶಾಪ ಇದೆಯಾ ಅಂತ ವಿಚಾರ ಮಾಡಿ ಅಂತ ಹೇಳೋ ಒಂದು ಮಾತು. ಪಿತೃಗಳಿರೋದು ಆಶೀರ್ವಾದ ಮಾಡ್ಲಕ್ಕೋ ಶಾಪ ಕೊಡ್ಲಕ್ಕೋ? ಅಂದರೆ ಆ ಪಿತೃಗಳಿಗೆ ಸರಿಯಾದ ಕ್ರಮದಲ್ಲಿ ನಾವು ಉಪಾಸನೆ ಮಾಡದೇ ಹೋದರೆ ತೃಪ್ತರಾಗುವುದಿಲ್ಲ. ತೃಪ್ತರಾಗದೆ ಹಿಂತಿರುಗಿ ಹೋಗ್ತಾರೆ. ಹಾಗಾಗಿ ಅವರಿಗೆ ತೃಪ್ತಿಯಾಗುವಂತೆ ಮಾಡಬೇಕು ಕರ್ಮಾಚರಣೆ. ಮೊದಲನೇ ಅಂಶ, ಶ್ರಾದ್ದ ಮಾಡುವ ದಿವಸದಲ್ಲಿ ಶ್ರಾದ್ದಕ್ಕೆ ಮೊದಲು ಯಾರಿಗೂ ಏನನ್ನು ಕೊಡಬಾರದು ಅಂತ. ಏನಾದರೂ ಕೊಟ್ರೆ ಅದರಿಂದಲೇ ತೃಪ್ತರಾಗಿ ಹೋಗಿಬಿಡ್ತಾರೆ. ಗಯಾಕ್ಷೇತ್ರ ಮಹಾತ್ಮೆಯಲ್ಲಿ ಒಂದು ಸಂದರ್ಭದ ಪ್ರಸ್ತಾಪ ಉಂಟು, ಬಹಳ ಸ್ವಾರಸ್ಯದ ಕಥೆ. ರಾಮದೇವರು ವನವಾಸ ಕಾಲದಲ್ಲಿ ಸಂಚಾರ ಮಾಡುತ್ತಾ ಗಯಾಕ್ಷೇತ್ರಕ್ಕೆ ಬಂದರೆ ಸೀತೆಯನ್ನು ಚಿಕ್ಕ ವಯಸ್ಸಿನವಳು, ಅವಳಿಗೆ ಹೇಳಿದ್ದಾರೆ, ಪರ್ಣಕುಟೀರದಲ್ಲಿರು, ಇವತ್ತು ತಂದೆಯವರ ಶ್ರಾದ್ದ ಇದೆ, ಅದಕ್ಕೆ ಬೇಕಾದ ಪದಾರ್ಥಗಳನ್ನು ಸಂಗ್ರಹಿಸಿಕೊಂಡು ಬರ್ತೇನೆ. ಗಾಡಿ ಹೋದ್ರೆ ನದಿ ತೀರದಲ್ಲಿ ಕೂತಿದ್ದಾಳೆ ಸೀತೆ. ದಶರಥ ಒಂದು ರೂಪದಿಂದ ಬಂದು ಹೇಳಿದಂತೆ ನನಗೆ ತುಂಬಾ ಹಸಿವಾಗಿದೆ, ಏನಾದರೂ ಆಹಾರ ಕೊಡ್ಲಿಕ್ಕೆ ನನಗೇನು ಗೊತ್ತಿಲ್ಲ, ಯಜಮಾನರು ಬರಬೇಕು, ಏನೋ ಶ್ರಾದ್ದ ಇದೆ, ಅದಕ್ಕೆ ಬೇಕಾದ ಪದಾರ್ಥ ತರ್ತೇನೆ ಅಂತ ಹೋಗಿದ್ದಾರೆ, ಅವರು ಬರುವವರೆಗೆ ಕಾಯಿರಿ, ಬಂದ ಮೇಲೆ ಅವರು ಕೊಡ್ತಾರೆ, ತಗೊಂಡು ಹೋಗಿ. ಆದರೆ ದಶರಥ ಹಠ ಮಾಡಿದ, ಇಲ್ಲ ನನಗೆ ತುಂಬಾ ಹಸಿವಾಗ್ತಾರೆ, ಈಗಲೇ ಆಹಾರ ಬೇಕು, ನನ್ನ ಕೈಯಲ್ಲಿ ಏನೂ ಇಲ್ಲ ಕೊಡ್ಲಕ್ಕೆ, ಇದ್ದದ್ದನ್ನೇ ಕೊಡು. ಆಗ ಸೀತೆ ಮರಳಿನಲ್ಲಿ ಕೈ ಆಡಿಸಿಕೊಂಡು ಆಟ ಆಡ್ತಾ ಕೂತಿದ್ಲಂತೆ, ಚಿಕ್ಕ ವಯಸ್ಸು. ಇದು ಗಯಾ ಕ್ಷೇತ್ರದ ವೈಶಿಷ್ಟ್ಯ ಹೇಳಕ್ಕೆ ಹೊರಟ ಕಥೆ, ಮತ್ತೆ ಸೀತೆಗೇನು ಗೊತ್ತಿಲ್ಲ ಅಂತ ತಿಳ್ಕೊಳ್ಬಾರ್ದು, ಬಹಳ ಎಚ್ಚರಿಕೆಯ ಅಂಶ. ಶ್ರಾದ್ದ ದಿನದಲ್ಲಿ ನಾವು ವ್ಯತ್ಯಾಸ ಮಾಡಿದರೆ ಏನಾಗ್ತದೆ ಅಂತ ತೋರಿಸಲಿಕ್ಕಿರತಕ್ಕಂಥ ಒಂದು ಅಂಶ. ಇದ್ದದ್ದೇ ಕೊಡು ಅಂದರೆ ಸೀತೆ ಹೇಳಿಲ್ಲಂತೆ, ನನ್ನ ಕೈಯಲ್ಲಿರೋದು ಈ ಮರಳು, ಇದನ್ನೇ ಕೊಡ್ತೇನೆ ಅಂತ ಒಂದು ಉಂಡೆ ಮಾಡಿ ಅವನ ಕೈ ಹಾಕಿ ಆಯ್ತು ಅಂತ ಅದನ್ನೇ ಸ್ವೀಕಾರ ಮಾಡಿ ಹೋಗ್ಬಿಟ್ಟ. ನನ್ನ ಹತ್ರ ಬೇರೆ ಏನೂ ಇಲ್ಲ, ಇರೋದಿದೊಂದೇ, ಇದನ್ನ ಈ ಪ್ರಕೃತಿಯ ಸಾಕ್ಷಿಯಾಗಿ ನಿನಗೆ ಕೊಡ್ತೇನೆ ಅಂತ ಕೊಟ್ಲಂತೆ. ಸ್ವೀಕಾರ ಮಾಡಿ ಹೋದ. ರಾಮದೇವರು ಬಂದರು, ಪದಾರ್ಥ ಎಲ್ಲ ಸಿದ್ಧ ಆಯಿತು, ಶ್ರಾದ್ದಕ್ಕೆ ಕೂತ್ಕೊಂಡು ಪಿತೃನಾವಾಹಯಾಮಿ ಕರೆದರು, ಪಿತೃಗಳು ಬರಲಿಲ್ಲ. ಯಾಕೆ, ಏನಾಯ್ತು? ಎಷ್ಟು ಬಾರಿ ಆವಾಹನ ಮಾಡಿದ್ರು ಬರ್ತಾ ಇಲ್ಲ, ಕಾರಣ ಏನು ಅಂತ ವಿಚಾರ ಮಾಡುವಾಗ ಅಲ್ಲಿ ಬಂದ ವ್ಯಕ್ತಿಗಳಲ್ಲಿ ಒಬ್ಬರು ಹೇಳಿದ್ರಂತೆ, ಬಹುಶಃ ನಿಮ್ಮ ಪಿತೃಗಳಿಗೆ ಈಗಾಗಲೇ ಶ್ರಾದ್ದ ಆಗಿದೆ ಅಂತ ಕಾಣುತ್ತೆ, ಒಮ್ಮೆ ಶ್ರಾದ್ದ ಆದ್ಮೇಲೆ ಮತ್ತವರು ಬರುವುದಿಲ್ಲ, ಕರೆದರೂ ಪ್ರಯೋಜನ ಇಲ್ಲ, ಯಾರು ಕೊಡ್ಲಿಕ್ಕೆ ಸಾಧ್ಯ ಅಂತಾರ. ಕೂಡಲೇ ಸೀತೆಯನ್ನು ಕರೆದು ಕೇಳಿದ್ನಂತೆ, ಯಾರಾದ್ರೂ ಬಂದಿದ್ರ, ಏನಾದ್ರೂ ಕೊಟ್ಟು ಕಳಿಸಿದ್ಯಾ? ಆವಾಗ ಸೀತೆ ಹೇಳಿದ್ರಂತೆ, ಹೌದು, ಯಾರೋ ಒಬ್ಬರು ವೃದ್ಧರು ಬಂದಿದ್ರು, ತುಂಬಾ ಹಸಿವಾಗಿದೆ ಅಂತ ಕೇಳ್ತಾ ಇದ್ರು, ಏನು ಇಲ್ಲ ಅಂದ್ರು, ಕೇಳಲಿಲ್ಲ, ತುಂಬಾ ಹಸಿವಾಗಿದೆ ಅಂತ ಒತ್ತಾಯ ಮಾಡಿದ್ರು, ಕೊನೆ ನಿನ್ನ ಕೈಯಲ್ಲಿದ್ದದ್ದನ್ನು ಕೊಡು ಅಂದ್ರು, ಇಲ್ಲಿ ನನ್ನ ಕೈಯಲ್ಲಿ ಮರಳಿನ ಉಂಡೆ ಇತ್ತು, ಅದನ್ನೇ ಕೊಟ್ಟ. ಅದಕ್ಕೆ ಸಾಕ್ಷಿ ಈ ನದಿ ತೀರದಲ್ಲಿ ಬೆಳೆದ ತುಳಸಿ, ಆ ನದಿಯಲ್ಲಿ ನೀರು ಕುಡಿತಾ ಇದ್ದಂತಹ ಗೋವು, ನದಿ ತೀರದಲ್ಲಿ ಆನ್ಹಿಕ ಮಾಡ್ತಾ ಇದ್ದ ಈ ಕ್ಷೇತ್ರದ ಬ್ರಾಹ್ಮಣ ಹೇಳಿದ್ರು. 5 ಸಾಕ್ಷಿ ಹೇಳಿದ್ರು. ಫಲ್ಗು ನದಿ ತೀರದಲ್ಲಿದ್ದ ತುಳಸಿ, ಅಲ್ಲಿ ನೀರು ಕುಡಿತಾ ಇದ್ದ ಗೋವು, ಅನುಷ್ಠಾನ ಮಾಡ್ತಾ ಇದ್ದಂತಹ ಬ್ರಾಹ್ಮಣ, ಕ್ಷೇತ್ರದ ಬ್ರಾಹ್ಮಣ, ಅವನು ಅನುಷ್ಠಾನಕ್ಕೆ ಕುಳಿತಿದ್ದ ವಟವೃಕ್ಷ. 5 ಸಾಕ್ಷಿಗಳು. ರಾಮದೇವರು ಕೇಳಿದರಂತೆ ಮತ್ತೊಮ್ಮೆ, ಇವರೆಲ್ಲರ ಸಾಕ್ಷಿಯಾಗಿ ನೀನು ಕೊಟ್ಟದ್ದು ಹೌದಾ? ಹೌದು, ಕೊಟ್ಟೆ. ರಾಮದೇವರು ನದಿಯ ಅಭಿಮಾನಿ ದೇವತೆಯನ್ನು ಕೇಳಿದರು, ಸೀತೆ ಕೊಟ್ಟದ್ದು ಹೌದು. ಆ ನದಿಯ ಅಭಿಮಾನಿಗೆ ಸ್ವಲ್ಪ ಭಯ ಆಯಿತು. ಹೌದು ಅಂತ ಹೇಳಿದರೆ ಸೀತೆಗೇನು ಮಾಡ್ಬಿಡ್ತಾನೋ,
ಸ್ವಲ್ಪ ಭಯ ಇದೆ. ಜೊತೆಗೆ ತಾನು ಹೌದು ಅಂತ ಹೇಳಿಬಿಟ್ರೆ ಮತ್ತೆ ಶ್ರಾದ್ದಾಂಗವಾಗಿ ಗಂಗಾ ಪೂಜೆ ಮಾಡಬೇಕು ಕಲಶೋದಕಕ್ಕೆ, ಎಲ್ಲಿ ತನಗೆ ಸತ್ಕಾರ ಸಿಗುವುದಿಲ್ಲೋ ಅಂತ ಸ್ವಾರ್ಥದಿಂದ ನನಗೆ ಗೊತ್ತಿಲ್ಲ ಸುಳ್ಳು ಹೇಳಿ. ಕೂಡಲೇ ಸೀತಾದೇವಿ ಹೇಳಿದಂತೆ, ಗೊತ್ತಿದ್ದರೂ ಸುಳ್ಳು ಹೇಳ್ತಾ ಇದ್ದಿ, ಇನ್ನು ಮುಂದೆ ನಿನ್ನಲ್ಲಿ ಪ್ರವಾಹವೇ ಇರೋದು ಬೇಡ ಶಾಪ ಕೊಟ್ಟು. ಅದಕ್ಕೆ ಫಲ್ಗು ನದಿಯಲ್ಲಿ ಯಾವತ್ತೂ ಪ್ರವಾಹ ಇಲ್ಲ. ಜೋರ ಮಳೆ ಬಂದ್ರೆ ಪ್ರವಾಹ ಬರ್ತದೆ, ಎಷ್ಟು ಮೊಣಕಾಲಿನವರೆಗೆ ಅಷ್ಟೇ. ಇಲ್ಲದೆ ಹೋದ್ರೆ ಪಾದ ಮುಳುಗುವಷ್ಟು ನೀರಿರೋದೇ ಕಡಿಮೆ. ಹೆಸರೇ ಫಲ್ಗು, ಅಲ್ಪ ಅಂತ ಅರ್ಥ. ಫಲ್ಗು ಅಂತಲೇ. ಸರಿ, ತುಳಸಿ ಇತ್ತು, ತುಳಸಿಯನ್ನು ಕೇಳಿದ್ನಂತೆ. ತುಳಸಿ ಹೇಳಿದ್ಲಂತೆ, ನನಗೆ ಗೊತ್ತಿಲ್ಲಪ್ಪ, ಯಾಕೆಂದ್ರೆ ಹೌದು ಅಂತ ಹೇಳಿ ಸೀತೆಯ ಪಕ್ಷ ವಹಿಸಿ ಮತ್ತೆ ನನ್ನನ್ನೇ ರಾಮ ತಿರಸ್ಕಾರ ಮಾಡಿಬಿಟ್ರೆ ಏನು ಮಾಡು, ನನಗೆ ಗೊತ್ತಿಲ್ಲ ಸುಳ್ಳು. ಆಗ ಸೀತಾದೇವಿ ಹೇಳಿದಂತೆ, ನೀನು ಒಂದು ಕಡೆಯಲ್ಲಿ ಹೆಚ್ಚು ಕಾಲ ಬೆಳೀಬೇಡ. ನೋಡಿ, ತುಳಸಿ ಗಿಡ ಮ್ಯಾಕ್ಸಿಮಮ್ ಎಷ್ಟು ದಿವಸ ಬೆಳೆಯುತ್ತೆ, ಅತ್ಯಲ್ಪ ಕಾಲ ಅದರ ಬೆಳವಣಿಗೆ. ಅದಕ್ಕೂ ಒಂದು ಶಾಪ ಬಂತು. ಗೋವನ್ನ ಕೇಳಿದ. ಗೋವು ಹೇಳ್ತಂತೆ, ನಾನಿವಾಗ ಹೌದು ಅಂತ ಹೇಳಿದ್ರೆ ಆಮೇಲೆ ಶ್ರಾದ್ದ ನಂತರ ಗೋಗ್ರಾಸ ಹಿಡಿದಿದ್ರೇನು ಮಾಡಿ, ಶ್ರಾದ್ದನೆ ಮಾಡಿದ್ರೆ ಗೋಗ್ರಾಸ ಇಲ್ಲ ಅಂತ ಆಗ್ಬಿಡುತ್ತೆ. ಸ್ವಾರ್ಥ, ಎಲ್ಲ ಕಡೆ ಸ್ವಾರ್ಥ. ನಾನು ನೋಡ್ಲೇ ಇಲ್ಲ ಅಂತಂತೆ ಗೋವು. ಅಲ್ಲಿವರೆಗೆ ಗೋವು ಮಾತಾಡ್ತಿತ್ತಂತೆ. ಆಗ ಸೀತಾದೇವಿ ಶಾಪ ಕೊಟ್ಲಂತೆ, ಇದ್ದದ್ದನ್ನು ಸುಳ್ಳು ಹೇಳಿ ಎಲ್ಲರಿಗೆ ತೊಂದರೆ ಆಗೋ ಹಾಗೆ ಮಾಡ್ತಾ ಇದ್ದಿ, ಇನ್ನು ಮುಂದೆ ನೀನು ಮಾತಾಡುವುದೇ ಬೇಡ. ಬ್ರಾಹ್ಮಣ ಅಂದ, ಶ್ರಾದ್ದ ಕೊಟ್ಟಿದ್ದಾಳೆ ಅಂದ್ರೆ ಶ್ರಾದ್ದ ಮಾಡುವುದಿಲ್ಲ, ನನಗೇನು ಸಿಗುವುದಿಲ್ಲ, ನನಗೂ ಗೊತ್ತಿಲ್ಲ ಅನ್ನಂತೆ. ಆಗ ಸೀತಾದೇವಿ ಹೇಳಿದಂತೆ, ನೀನು ಸ್ವಾರ್ಥದಿಂದ ತನಗೇನು ಸಿಗುವುದಿಲ್ಲ ಅಂತ ಸ್ವಾರ್ಥದಿಂದ ಹೇಳ್ತಾ ಇದ್ದಿ, ಇನ್ನು ಮುಂದೆ ನಿಮಗೆ ನಿನ್ನ ಸಂತತಿಯವರಿಗೆ ಎಷ್ಟು ಸಿಕ್ಕಿದರೂ ತೃಪ್ತಿ ಇರೋದು ಬೇಡ, ಅತೃಪ್ತರಾಗಿ. ಆ ಗಯಾದಲ್ಲಿರೋ ಬ್ರಾಹ್ಮಣನಿಗೆ ಎಷ್ಟು ಕೊಟ್ಟರು ತೃಪ್ತಿ ಇಲ್ಲ, ಅತೃಪ್ತರಾಗಿ ಇವತ್ತಿಗೂ ಅತೃಪ್ತಿಯ ಪ್ರಾಣ. ಸೀತಾದೇವಿ ಶಾಪ ಆವತ್ತು ಕೊಟ್ಟದ್ದು ಇವತ್ತೂ ಇದೆ. ನದಿಯಲ್ಲಿ ನೀರಿರೋಲ್ಲ, ಆದರೆ ವಟವೃಕ್ಷ ಮಾತ್ರ ಹೇಳುತ್ತಂತೆ, ರಾಮ ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದ, ಸೀತೆ ಕೊಟ್ಟದ್ದು ಹೌದು, ನಾನು ನೋಡಿದ್ದೇನೆ. ಆಗ ಸೀತಾದೇವಿ ವರ ಕೊಟ್ಲಂತೆ. ಸಾಮಾನ್ಯವಾಗಿ ಪಿಂಡವನ್ನ ಜಲದಲ್ಲಿ, ಭೂಮಿಯಲ್ಲಿ ಅಥವಾ ಅಗ್ನಿಯಲ್ಲಿ ಗೋವುಗಳಿಗೆ ಕೊಡುವ ಕ್ರಮ ಇದೆ. ಆದರೆ ನಿನ್ನ ಬುಡದಲ್ಲಿ ಪಿಂಡ ಹಾಕಿದವರ ಪಿತೃಗಳಿಗೆ ಅಕ್ಷಯ ತೃಪ್ತಿ ಸಿಗಲಿ ಅಂತ ವರ ಕೊಟ್ಲಂತೆ. ನಿನ್ನನ್ನು ಯಾರು ನಾಶ ಮಾಡದೇ ಇರಲಿ, ನಿನ್ನ ಬುಡದಲ್ಲಿ ಪಿಂಡ ಹಾಕಿದವರ ಪಿತೃಗಳಿಗೆ ಅಕ್ಷಯ ತೃಪ್ತಿ ಕೊಡಲಿ. ಅದಕ್ಕೆ ನೋಡಿ, ಫಲ್ಗುಣಿ ಶ್ರಾದ್ದ ಮಾಡಿದ ಗಂಗಾ ಆ ಫಲ್ಗುಣಿ ನದಿಯಲ್ಲಿ ವಿಸರ್ಜನೆ ಮಾಡ್ತೇವೆ. ವಿಷ್ಣುಪಾದ ಶ್ರಾದ್ದರ ಪಿಂಡವನ್ನು ವಿಷ್ಣುಪಾದದ ಮೇಲೆ ವಿಸರ್ಜನೆ ಮಾಡ್ತೇವೆ. ವಟವೃಕ್ಷ ಶ್ರಾದ್ದ ಮಾಡಿದ್ದನ್ನ ನೀರಲ್ಲೂ ಬಿಡೋಲ್ಲ, ವಿಷ್ಣುಪಾದದ ಮೇಲೂ ಹಾಕೋ ಹಾಗಿಲ್ಲ, ಭೂಮಿಯಲ್ಲಿ ಅದನ್ನು ಹಾಕೋಲ್ಲ, ಅಗ್ನಿಗೆ ಹಾಕೋಲ್ಲ, ಗೋವಿಗಿಡೋಲ್ಲ, ವಟವೃಕ್ಷದ ಬುಡಕ್ಕೆ ವೈ ಹಾಕು ಪಿಂಡಗಳ. ಅದರಿಂದ ಪಿತೃಗಳಿಗೆ ಸೀತಾದೇವಿ ಕೊಟ್ಟವರ. ಶ್ರಾದ್ದಕ್ಕೆ ಮುಂಚೆ ಯಾರಿಗಾರು ಏನಾರು ಕೊಟ್ಟು ಬಿಟ್ರೆ ಅದರಿಂದಲೇ ಪಿತೃಗಳು ತೃಪ್ತರಾಗಿ ಹೋಗ್ಬಿಡ್ತಾರೆ, ಮತ್ತೆ ಶ್ರಾದ್ದಕ್ಕೆ ಬರುವುದಿಲ್ಲ. ಆ ಎಚ್ಚರಿಕೆಯನ್ನ ಗಯಾಕ್ಷೇತ್ರದ ಮಹಾತ್ಮೆ ನಮಗೆ ತಿಳಿಸಿಕೊಡ್ತಾ ಉಂಟು. ಹಾಗಾಗಿ ವಿಶಿಷ್ಟವಾಗಿರತಕ್ಕಂತಹ ಒಂದು ಪ್ರಮಾಣ ಅಲ್ಲುಂಟು. ಆ ಪ್ರಮಾಣದ ಹಿನ್ನೆಲೆಯಲ್ಲಿ ಶ್ರಾದ್ದದ ದಿನ ಶ್ರಾದ್ದಕ್ಕೆ ಮುಂಚೆ ಯಾರಿಗೇನು ಕೊಡಬಾರದು. ಅದಕ್ಕೆ ಹಿಂದಿನ ದಿನವೇ ಶ್ರಾದ್ದಕ್ಕೆ ಬೇಕಾದ ಪದಾರ್ಥಗಳನ್ನು ಸಿದ್ಧ ಮಾಡಿ ಇಟ್ಟಿರಬೇಕು. ಮತ್ತೆ ಶುದ್ಧ ಪದಾರ್ಥ ಶ್ರಾದ್ದಕ್ಕೆ, ಅದು ಗಮನದಲ್ಲಿರಬೇಕು. ನಾವು ತಿಂಗಳಿಗೋಸ್ಕರ ತಂದಿರೋ ಅಷ್ಟು ಸಾಮಾನಲ್ಲೇ ಶ್ರಾದ್ದಕ್ಕೊಂದಷ್ಟು ಬಳಸ್ಕೊಳ್ಳೋದಲ್ಲ. ಶ್ರಾದ್ದಕ್ಕೆ ಪ್ರತ್ಯೇಕ ಪದಾರ್ಥ ತರಬೇಕು. ಪ್ರತ್ಯೇಕ ಪದಾರ್ಥ ತಂದು ಅದರಿಂದ ಶ್ರಾದ್ದ ಮಾಡಬೇಕು, ಅದು ನಿಯಮ. ಉಚ್ಚಿಷ್ಟ ಪದಾರ್ಥದಿಂದ ಶ್ರಾದ್ದ ನಿಷಿದ್ಧ. ಉಚ್ಚಿಷ್ಟ ಅನ್ಲಿಕ್ಕೆ ನಾವೇನಾದ್ರು ತಿಂದಿಟ್ಟಿದ್ದೀವೇನೋ ಅಂದ್ರೆ ಉಚ್ಚಿಷ್ಟರ ಅರ್ಥವೇ ಅದು.
ಒಮ್ಮೆ ಬಳಸಿ ಉಳಿದ ಪದಾರ್ಥ ತಿನ್ನಬೇಕು ಅಂತಿಲ್ಲ. 10 kg ಅಕ್ಕಿ ತಂದು ಅದರಲ್ಲಿ 1 kg ರಾತ್ರಿ ಬಳಸ್ಕೊಂಡು ಮರುದಿವಸ ಉಳಿದ 9 kg ಶ್ರಾದ್ದಕ್ಕೆ ಬಳಸೋ ಹಂಗಿಲ್ಲ, ನಿಷಿದ್ಧ. ಶ್ರಾದ್ದಕ್ಕೆಲ್ಲವೂ ಹೊಸದಾಗಿ ತಂದ ಪದಾರ್ಥ ಆಗಬೇಕು, ಆಗಲೇ ಸಿದ್ಧ ಮಾಡಬೇಕು. ಅದು ಶ್ರಾದ್ದದ ವಿಶಿಷ್ಟ ನಿಯಮ. ಅದರಲ್ಲೂ ವಿಶೇಷವಾಗಿ ಕಂದಮೂಲಗಳು, ಗೆಡ್ಡೆಗೆಣಸುಗಳು, ಉಚ್ಚಿಷ್ಟದಿಂದ ಹುಟ್ಟದ ಪದಾರ್ಥ. ಅದಕ್ಕೆ ಶ್ರಾದ್ದಕ್ಕೆ ಬಾಳೆಕಾಯಿ ದಿಂಡು. ಯಾಕೆ? ಅದು ಎಂಜಲಿನಿಂದ ಹುಟ್ಟೋ ಪದಾರ್ಥ ಅಲ್ಲ, ಗಮನಿಸಬೇಕು. ಬೇರೆ ಯಾವ ತರಕಾರಿ ಆಗಲಿ ಬಳಸಿ ಉಳಿದದ್ದು, ಬೀಜಗಳೆಲ್ಲ ತಿಂದದ್ರಲ್ಲಿ ಉಳಿದದ್ದೋ ಕೊಳತು ಹೋದದ್ದೋ. ಆದರೆ ಬಾಳೆ ಗಿಡ ಹಾಗಲ್ಲ, ಅದರ ಬೇರಿನಿಂದಲೇ ಮತ್ತೊಂದು ಕಾಂಡ, ಅದರಿಂದ ಗಿಡ ಹುಟ್ಟುತ್ತದೆ. ಒಮ್ಮೆ ಬಾಳೆಕಾಯಿ ಬಿಡುತ್ತಾ ಹಣ್ಣಾಯ್ತಾ ಮತ್ತೆ ಆ ಗಿಡದಲ್ಲಿ ಫಲ ಕೂಡ ಬರುವುದಿಲ್ಲ ನೋಡಿ, ಇನ್ನೊಂದು ಬಾಳೆ ನೋಡಿ. ಅದರ ಕಾಂಡ ಮತ್ತು ಕಾಯಿಯಿಂದ ಶಾಖವನ್ನ ಸಿದ್ಧ ಮಾಡುವಂಥದ್ದು ವಿಶೇಷ. ಆ ರೀತಿಯಲ್ಲಿ ಬಳಸುವಂಥದ್ದು. ಹಾಗೆ ಮಾಷದ ಬಳಕೆ ಶ್ರಾದ್ದಕ್ಕೆ ವಿಶೇಷ. ಉದ್ದಿನ ಬೇಳೆ. ಯಾಕೆಂದ್ರೆ ಹಿಂದೆ ಶ್ರಾದ್ದಕ್ಕೆ ಮಾಂಸದ ಬಳಕೆ ಇತ್ತು. ಮಾಂಸ ಅಂದ್ರೆ ಮಾಂಸ ಅಲ್ಲ, ವಪಾಭಾಗ ಶ್ರಾದ್ದಕ್ಕೆ ಬಳಸುವುದು. ಆದರೆ ಆ ಪ್ರಾಣಿಯನ್ನು ಮತ್ತೆ ಬದುಕಿಸಬೇಕು, ಆ ಸಾಮರ್ಥ್ಯ ಈಗಿಲ್ಲ. ಅದರ ಪ್ರತಿನಿಧಿಯಾಗಿ ಮಾಷಾಹ ಮಾಂಸ ಸಮಾಪ್ರೋಕ್ತಾಹ, ಮಾಂಸ ಸ್ಥಾನದಲ್ಲಿ ಮಾಷದ ಬಳಕೆ, ಉದ್ದಿನ ಪದಾರ್ಥ ಪ್ರಧಾನವಾಗಿರುವಂಥದ್ದು. ಅದು ಕೂಡ ಮುಖ್ಯವಾಗಿ ಬಳಕೆ ಆಗುವಂಥದ್ದು. ಹೀಗೆ ಕೆಲವು ವಿಶಿಷ್ಟ ಪದಾರ್ಥಗಳನ್ನ ತಿಳಿಸಿಕೊಟ್ಟಿದ್ದಾರೆ. ಮತ್ತೆ ಶ್ರಾದ್ದಕ್ಕೆ ಬಳಸುವ ಕೆಲವು ವಸ್ತುಗಳ ಬಗ್ಗೆ ಕೂಡ ಮುಖ್ಯವಾಗಿ ಗಮನ ಇರಬೇಕು. ಕೂರ್ಚೆ, ಅವರೇನು ಕಟ್ಟಿದ್ದಾರೆ ನಾವು ನೋಡ್ಲಿಲ್ಲ, ಏನೋ ಕೊಟ್ಟರು ತಮಗೆಲ್ಲ ಹಾಕಿದ್ವಿ ಎಂದು ಬಂದ್ವಿ. ಎಷ್ಟು ದರ್ಭೆಯ ಕೂರ್ಚೆ ಮಾಡಿದ್ದಾರೆ ಅದು ಗಮನದಲ್ಲಿರ್ಬೇಕು. ನಿಯಮ ಇದೆ. ಬ್ರಾಹ್ಮಣ ಸ್ಥಾನಕ್ಕೆ, ವಿಶ್ವೇ ದೇವಸ್ಥಾನಕ್ಕೆ 2 ದರ್ಭೆಯ ಕೂರ್ಚೆ ಇರಬೇಕು. ಪಿತೃಸ್ಥಾನಕ್ಕೆ 3 ದರ್ಭೆಯ ಕೂರ್ಚೆ ಇರಬೇಕು. ಹಾಗೆ ಕಲಶಾರಾಧನೆಗೆ ಪ್ರಥಮಾಬ್ದೇ 5 ದರ್ಭೈ, ಪ್ರತ್ಯಬ್ದೇ 7 ತಥಾ, ತೀರ್ಥೆ ಮಹಾಲಯೇ ಚೈವ 9 ದರ್ಭೈಸ್ತು ಕೂರ್ಚಕಂ. ಮೊದಲನೇ ವರ್ಷ ಪ್ರಥಮಾಬ್ದಿಕ ಮಾಡ್ತೇವಲ್ಲ, ವರ್ಷಾಬ್ದಿಕ ಅಂತ ಕರೀತೇವೆ, ಆವತ್ತು ಮಾತ್ರ 5 ದರ್ಭೆಯ ಕೂರ್ಚೆ. ಉಳಿದಂತೆ ಪ್ರತಿ ವರ್ಷ ಮಾಡುವಂಥದ್ದು 7 ದರ್ಭೆ ಇರಬೇಕು. ತೀರ್ಥ ಶ್ರಾದ್ದಕ್ಕೆ, ಮಹಾಲಯ ಶ್ರಾದ್ದಕ್ಕೆ 9 ದರ್ಭೆಯ ಕೂರ್ಚೆ ಇರಬೇಕು. ಹಾಗೆ ವರ್ಷ ಪೂರ್ತಿ ಮಾಸಿಕ ಏನು ಮಾಡುತ್ತೇವೆ, ಆವಾಗ ಮಾಸಿಕೇತು 3 ದರ್ಭೈ ಸ್ಯಾತ್, 3 ದರ್ಭೆ ಕೂರ್ಚೆ. ಇವತ್ತು ಎಲ್ಲದಕ್ಕೂ ಒಂದೇ 5 ದರ್ಭೆ ಕಟ್ಟಿರ್ತಾರೆ. ಇವೆಲ್ಲ ಮುಖ್ಯವಾಗಿ ಗಮನಿಸಬೇಕು. ನಮಗ್ ಗೊತ್ತಿಲ್ಲ, ಎಸ್ಕೇಪಿಸಂ, ಒಪ್ಪೋದಿಲ್ಲ. ಗೊತ್ತಿರಬೇಕಿತ್ತು, ತಿಳ್ಕೊಂಡಿಲ್ಲ, ಅದು ನಮ್ಮ ತಪ್ಪು. ನಾವು ತಿಳ್ಕೊಳ್ಬೇಕು, ತಿಳಿದುಕೊಂಡು ಆಚರಣೆ ಮಾಡಿ ಪಿತೃಗಳ ಅನುಗ್ರಹ ಪಡೆಯಬೇಕು. ಯಾಕೆಂದ್ರೆ ನಮಗೆ ಯಾವ ಬಟ್ಟೆ ಬೇಕು ಅಂತ ನಾವು ತಿಳ್ಕೊಳ್ತೇವೆ, ಪಿತೃಗಳಿಗೆ ಕೊಡೋದಕ್ಕೆ ನಮ್ಗೆ ಗೊತ್ತಿಲ್ಲ ಅಂದ್ರೆ ಬಹಳ ಮುಖ್ಯ ಅಂಶ. ಪಿಂಡ ಪ್ರದಾನ ಮಾಡುವಾಗ ಬಟ್ಟೆಯ ಒಂದು ನೂಲು ಮೊದಲು ತೆಗೆದು ಹಾಕಬೇಕು. ನಾವು ಹೊಸ ಬಟ್ಟೆ ತಂದಿದ್ದೀವಿ, ಅದಾಮೇಲೆ ಶ್ರಾದ್ದದಲ್ಲಿ ಏತದ್ವಃ ಪಿತರೋ ವಾಸಃ. ಯಾವುದು ವಾಸಃ? ಹುಟ್ಟ ಬಟ್ಟೆ ಇದೆ, ನಾವು ಹುಟ್ಟಿದ್ದನ್ನು ಪಿತೃಗಳಿಗೆ ಕೊಡೋದ? ಹೌದು, ಋಣಾಪಕರ್ಷಣ. ಯಾವ ಋಣ? ನಾವು ಚಿಕ್ಕವರಾಗಿದ್ದಾಗ ಆ ತಾತನೋ ಅಜ್ಜಿಯೋ ತಮ್ಮ ತೊಡೆಯ ಮೇಲೆ ಮಲಗಿಸಿಕೊಂಡು ಗಾಳಿ ಬರುತ್ತೆ ಅಂತ, ತಮಗ್ ಗಾಳಿ ಬಂದರೂ ಪರವಾಗಿಲ್ಲ, ತಮ್ಮ ಬಟ್ಟೆ ನಮಗ್ ಹೊತ್ತಿಸಿ ರಕ್ಷಣೆ ಮಾಡಿದ್ರಲ್ಲ. ಚಳಿಯಿಂದ ಕಾಪಾಡಿದ್ರು, ಗಾಳಿಯಿಂದ ಕಾಪಾಡಿದ್ರು. ಮಳೆಯ ನೀರು ತಮ್ಮ ಮೈ ಮೇಲೆ ಬಿದ್ದರೂ ಪರವಾಗಿಲ್ಲ, ತಮ್ಮ ಬಟ್ಟೆ ನಮ್ಮ ಮೇಲೆ ಹೊತ್ತಿಸಿ ಅಡ್ಡ ಹಿಡ್ಕೊಂಡಿದ್ರಲ್ಲ. ಆ ಋಣದ ಪರಿಹಾರಕ್ಕೆ ನಾವು ಉಟ್ಟ ಬಟ್ಟೆಯದ್ದು 1 ಎಳೆ ತೆಗೆದು ಮಧ್ಯದ ಪಿಂಡದ ಮೇಲೆ ಹಾಕಬೇಕು. ಮಧ್ಯದ ಪಿಂಡದ ಮೇಲೆ ಹಾಕಬೇಕು. ಆಮೇಲೆ ಹೊಸ ಬಟ್ಟೆ
ಅಲ್ಲಿ ವಿಶೇಷವಾಗಿ ಪಿತೃಗಳ ಆರಾಧನೆ ಉಂಟು. ಯಾವುದಕ್ಕೆ? ಕುಲಾಭಿವೃದ್ಧ್ಯರ್ಥಂ ಸವ್ಯೇನ ಪಾರ್ವಣ ಪೂಜೆ. ಪಿಂಡ ಇಡುವಾಗ ಅಪಸವ್ಯರಿಂದ, ಪೂಜೆ ಮಾಡುವಾಗ ಸವ್ಯರಿಂದ ಮಾಡ. ಅದು ಕುಲದ ಅಭಿವೃದ್ಧಿಗೆ. ಅಲ್ಲಿ ಕೂರ್ಚರಿಂದ ಪಿತೃಗಳಿಗೆ ಸ್ನಾನ, ಆಮೇಲೆ ವಸ್ತ್ರ. ಸ್ನಾನ ಮಾಡಿದ ಮೇಲೆ ವಸ್ತ್ರ ಇರಕ್ಕಾಗತ್ತ? ವಸ್ತ್ರ ಕೊಡು. ಆವಾಗ ಹೊಸ ವಸ್ತ್ರ ಇಡುದು. ಯಾವಾಗ ಯಾವುದು ಅಂತ ಗೊತ್ತಿಲ್ಲದೆ ಹೊಸ ಬಟ್ಟೆಯನ್ನು ಮೊದಲೇ ಹೊರಿಸಿದರೆ ಋಣಾಪಕರ್ಷಣ ಯಾವಾಗ ಆಗುವುದು? ಇವೆಲ್ಲ ಸೂಕ್ಷ್ಮಾಂಶಗಳು. ಅದನ್ನು ಮುಖ್ಯವಾಗಿ ನಾವು ತಿಳಿದುಕೊಂಡು ಆಚರಣೆ ಮಾಡಬೇಕು. ಆಗ ಪಿತೃಗಳ ವಿಶೇಷ ಅನುಗ್ರಹ ಆಗ್ತದೆ. ಆ ಪಿತೃಗಳ ಅನುಗ್ರಹಕ್ಕಾಗೇ ಇರುವಂಥದ್ದು ಈ ಒಂದು ಮಹಾಲಯದ ವಿಶಿಷ್ಟವಾದ ಪರ್ವಕಾಲ. ಆ ಪರ್ವಕಾಲದಲ್ಲಿ ಪಿತೃಗಳ ವಿಚಾರದಲ್ಲಿ ಇದ್ದ ಕೆಲವು ದಿನಗಳಲ್ಲಿ ಕೆಲವು ಅಂಶಗಳನ್ನು ತಿಳಿದುಕೊಳ್ಳೋ ಪ್ರಯತ್ನ ಏನು ನಡೆಸಿದೆ. ತಿಳಿಸಿದ್ದೀನಿ ಅಂತ ನಾನು ಖಂಡಿತ ಹೇಳೋಲ್ಲ, ತಿಳಿದುಕೊಳ್ಳೋ ಪ್ರಯತ್ನವೇ. ತಿಳಿಲಿಕ್ಕಿನ್ನೂ ಬೇಕಾದಷ್ಟು ಅಂಶಗಳು ಎಲ್ಲರಿಗೂ ಇದೆ. ಆ ತಿಳಿದುಕೊಳ್ಳುವ ಪ್ರಯತ್ನ ಏನು ನಡೆಸಿದ್ದೀವಿ, ಅದಕ್ಕೆ ಕಾರಣರಾದವರು ನಮ್ಮ ಗುರುಗಳು. ಅವರ ಅಂತರ್ಯಾಮಿಯಾದ, ಪಿತೃಗಳ ಅಂತರ್ಯಾಮಿಯಾದ, ಮಧ್ವವಲ್ಲಭನಾದ ಜನಾರ್ದನನ ಅಭಿನ್ನನಾದ ಭಗವಂತನ ಅನುಗ್ರಹ ನಮಗೆಲ್ಲ ಆಗಲಿ. ಪಿತೃಗಳ ಆಶೀರ್ವಾದ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಜನಾರ್ದನಾಭಿನ್ನ ಇಷ್ಟದೇವತಾ ಕುಲದೇವತಾತ್ಮಕ ಶ್ರೀ ಲಕ್ಷ್ಮೀ ನೃಸಿಂಹಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ. ಕರ್ಮಣ ಮನಸಾ ವಾಚಾ ಯಾಚೇಷ್ಟಾ ಮಮ ನಿತ್ಯಶಃ ಕೇಶವಾರಾಧನೆಯ ಸಾಸ್ಯಾತ್ ಜನ್ಮ ಜನ್ಮಾಂತರೇಷ್ವಪಿ